ಗುಣಭೇದಾನ್ ಪ್ರಪಂಚಯತಿ ಅನೇನ ಅಧ್ಯಾಯ. ಈ ಗುಣಗಳು ಯಾವ ಗುಣಗಳಿವೆಲ್ಲ ಸ್ವರೂಪದ ಗುಣಗಳು. 14ನೇ ಅಧ್ಯಾಯದಲ್ಲಿ ಗುಣಗಳ ಬಗ್ಗೆ ಬಂತು, ಇಲ್ಲಿ ಗುಣಗಳ ಬಗ್ಗೆ ಬಂತು. ಅಲ್ಲಿ ಗುಣಗಳೆಲ್ಲ ಪ್ರಕೃತಿಯ ಗುಣಗಳು, ಇಲ್ಲಿಯ ಗುಣಗಳ ಜೀವನ ಸ್ವರೂಪದ ಗುಣಗಳು. ಆದ್ದರಿಂದ ಅಲ್ಲಿ ಮೂರು ಮಿಕ್ಸ್ ಆಗೋದಿಲ್ಲ, ಅದು ಪ್ರತ್ಯೇಕ. ಅರ್ಜುನ ಉವಾಚ ಈ ಶಾಸ್ತ್ರವಿಧಿ ಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಹೇ ಶಾಸ್ತ್ರವಿಧಿ ಉತ್ಸೃಜ್ಯ ಯಜಂತೆ ಶ್ರದ್ಧಯಾ ಅನ್ವಿತಾಃ ತೇಷಾಂ ನಿಷ್ಠಾತು ಕಾ ಕೃಷ್ಣ ಸತ್ವಂ ಆಹೋ ರಜಸ್ತಮಃ. ಏ ಯಾರು ಕೃಷ್ಣ ಮಧ್ಯ ಸೇರಿಸ ಕೃಷ್ಣ ಎಲೆ ಕೃಷ್ಣನೇ, ಏ ಯಾರು ಶಾಸ್ತ್ರವಿಧಿ ಉತ್ಸೃಜ್ಯ ಶಾಸ್ತ್ರದ ವಿಧಿವಿಧಾನಗಳನ್ನು ಬಿಟ್ಟು ಯಜಂತೆ ಶ್ರದ್ಧಯಾನ್ವಿತಾಃ. ಈ ಮೇಲ್ನೋಟದ ಅರ್ಥ ಅದು. ಆ್ಯಕ್ಚುಲಿ ಉತ್ಸೃಜ್ಯವಾದ ಬಿಟ್ಟು ಅಂತ ಅರ್ಥ ಅಲ್ಲ ಇಲ್ಲಿ, ಗೊತ್ತಾಯ್ತಾ? ಯಾಕೆ ಹಿಂದೆ ಬಂತು ಅದು. ಬಿಟ್ಟವ್ರ ಗತಿ ಹಿಂದೆ ಹೇಳಿ ಆಗಿದೆ ಈಗಾಗಲೇ ಹಿಂದಿನ ಅಧ್ಯಾಯದಲ್ಲಿ. ಎಲ್ಲರೂ ಹಾಗೆ ಅರ್ಥ ಬರೆದ್ಬಿಟ್ರು. ಆಚಾರ್ಯ ಹೇಳ್ತಾರೆ ಬಿಟ್ಟು ಅಂತ ಅರ್ಥ ಅಲ್ಲ, ತಿಳಿಯದೇನೆ ಅಂತ ಅರ್ಥ. ಅವು ತಿಳಿದವನು ಬಿಟ್ಟರೆ ಬಿಟ್ಟಾಗ್ಲೆಕ್ಕ. ಸಂಧ್ಯಾವಂದ ಬಿಟ್ಟ ಬೇರೆ, ಮಾಡೋದು ಗೊತ್ತಿಲ್ಲ ಬೇರೆ, ಮಾಡಬೇಕಂತೇನೋ ಗೊತ್ತಿಲ್ಲ ಅವನಿಗೆ. ಅಂಥ ಜನ ಇದ್ದಾರೆ. ಶಾಸ್ತ್ರ ವಿಧಿವಿಧಾನಗಳೇ ಗೊತ್ತಿಲ್ಲ. ಎಷ್ಟೋ ಜನ ಗೊತ್ತೇ ಇಲ್ಲ ಹೊರಗೆ. ಪಾಪ ಇವತ್ತಿಗೂ ಕೂಡ ನಮ್ಮ ಬ್ರಾಹ್ಮಣರಿಗೆ ಗೊತ್ತಿಲ್ಲ ತುಂಬ ಜನಗಳಿಗೆ. ಮಾಧವರಿಗೆ ಆಚಾರದೂ ಗೊತ್ತಿಲ್ಲ. ಆ ಥರ ಇದ್ದಾರೆ. ಬಿಡೋದೊಂದು ಹೌದು ಅಲ್ಲ, ಅದು ಮೊದಲನೇದು. ಬಿತ್ತಿದ ಕೇಸ್ ಮೊದಲನೇದು. ಉತ್ಸೃಜ್ಯ ಅಂದ್ರೆ ಅಜ್ಞಾತ್ವ, ತಿಳಿಯದೇನೆ. ತಿಳುವಳಿಕೆ ಏನು ಗೊತ್ತೇ ಇದ್ದಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ. ಎಷ್ಟೋ ಜನವಾರ ಹಾಕೊಂಡು ಮತ್ತೆ ಗುಡ್ಡಕ್ಕೆ ಹಾಕೋಗ್ಬಿಡ್ತಾರೆ ಪಾಪ. ಯಾಕಂದ್ರೆ ಅದು ಯಾವಾಗ ಇರ್ಬೇಕಂತ ಹಾಕೊಂಡಿರ್ಬೇಕಷ್ಟೆ. ಉಪನೇ ಒಂದ್ಸರ್ತಿ ಹಾಕೊಂಡ್ರೆ ಮುಗಿದೋಯ್ತು. ಕೆಲವೆಲ್ಲ ತಿಳ್ಕೊಂಡ್ಬಿಟ್ಟಿರ್ತಾರೆ ಹಾಗೆ. ಎಷ್ಟೋ ಜನ ಏನೇನೋ ಅಂತ ತಪ್ಪು ಕಲ್ಪನೆಗಳು. ತುಂಬ ಜನ ಅಂಥವರೇ ಜಾಸ್ತಿ ಇವತ್ತು. ಶಾಸ್ತ್ರದ ವಿಧಿವಿಧಾನ ತಿಳಿದು ಬಿಡೋದಕ್ಕಿಂತ ಗೊತ್ತಿಲ್ಲದೇ ಇರೋ ಸಂಖ್ಯೆಯೇ ಜಾಸ್ತಿ ಇದೆ. ಅವ್ರ ಗತಿ ಏನು ಅಂತ ಅರ್ಜುನ ಪ್ರಶ್ನೆ ಈಗ. ಶ್ರದ್ಧೆ ಇದೆ ಅವರಿಗೆ, ನಂಬಿಕೆ ಇಲ್ಲದೆ ಇದ್ದವರಲ್ಲ. ಪ್ರೊಟೆಸ್ಟ್ ಮಾಡೋರು ವಿರೋಧಿಗಳಲ್ಲ ಅವರು, ತಿಳುವಳಿಕೆ ಇಲ್ಲದವರು ಅಷ್ಟೇ. ತೇಷಾಂ ನಿಷ್ಠಾತು ಕಾ ಕೃಷ್ಣ ಸತ್ವಂ ಆಹೋ ರಜಸ್ತಮಃ. ಅವರ ನಿಷ್ಠ ಸ್ವರೂಪ ಎಂಥದ್ದು? ನಿಷ್ಠ ಶಬ್ದಕ್ಕೆ ಇಲ್ಲಿ ಏನೂ ಅಲ್ಲ, ಅವರ ಸ್ವರೂಪನೇ ಎಂಥದ್ದು ಅಂತ ಪ್ರಶ್ನೆ ಈಗ. ಸತ್ವಮಾಹೋ ಸತ್ವನೋ ರಜೋಗುಣದ್ದೋ ಅಥವಾ ತಮೋ ಗುಣದವರು. ಶಾಸ್ತ್ರವಿಧಿ ಮುತ್ಸೃಜ್ಯ ಅಜ್ಞಾತ್ವೈವ ವೇದ ಕೃಷ್ಣೋಧಿಗಂತವ್ಯ ಸಹಸ್ಯೋ ದ್ವಿಜನ್ಮನ ಇದು ವಿಧಿರುಷ್ಟೋ ಹಿತೈಹಿ. ಅವ್ರು ಎಷ್ಟು ವಿಷಯ ಗೊತ್ತಿಲ್ಲ ಅಂದರೆ ಶಾಸ್ತ್ರ ತಿಳಿಬೇಕು ಅಂತಲೇ ಗೊತ್ತಿಲ್ಲ. ಫಸ್ಟ್ ಶಾಸ್ತ್ರ ನಮಗೆ ಅಲ್ಲ ಅಂತ ತಿಳ್ಕೊಂಡೇ ಎದ್ದು ಬಿಡ್ತಾರೆ ತುಂಬ ಜನಗಳು, ಗೊತ್ತಾಯ್ತು? ಅವ್ರು ತಿಳ್ಕೊಂಡಿರ್ತಾರೆ ಪಾಪ, ಅಷ್ಟು ಸಾಕು ಅಂತ ಹೇಳಿ. ತಪ್ಪದು. ವಿಧಿ ಏನಿದೆ ಗೊತ್ತಾ? ವೇದ ಕೃಷ್ಣ ಅಧಿಗಂತವ್ಯ ಸಹರಸ್ಯೋ ಹಿ ದ್ವಿಜನ್ಮ ಬ್ರಾಹ್ಮಣನಿಂದ. ದ್ವಿಜ ಅಂದರೆ 3 ಜನರು ಸೇರಿದರೆ ಈಗ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ 3 ಜನ ದ್ವಿಜರಾದ್ದರಿಂದ ಅವರೇನು ವೇದ ಓದಲೇಬೇಕು. ಎಷ್ಟು ಓದಬೇಕು ಅಂತ ಕೇಳಿದರೆ ಕೃಷ್ಣ ಪೂರ್ತಿ ಎಲ್ಲ ಓದಬೇಕು. ಎಲ್ಲ ಇಲ್ಲೇ ಇರಬೇಕು, ಸಿಗದೇ ಇಲ್ಲ. ಸಿಕ್ಕಷ್ಟೆಲ್ಲ ಓದಬೇಕು ಅಂತ. ಸಿಕ್ಕಷ್ಟೆಲ್ಲನೂ ಓದಬೇಕು. ವೆರಿ ಇಂಪಾರ್ಟೆಂಟ್ ಅದು. ಏನೂ ಓದೋದಿಲ್ಲ ಅಂದರೆ ಎಷ್ಟು ಅನ್ಯಾಯ ಆಗುತ್ತೆ. ಓದಬೇಕು ಶಬ್ದಕ್ಕೆ ಓದಿ ತಿಳಿಬೇಕು ಅಂತ ಅರ್ಥ, ಬರೀ ಓದಬೇಕು ಅಂತ ಅರ್ಥ ಅಲ್ಲ. ಓದಬೇಕು, ತಿಳಿಬೇಕು. ಅವ್ರು ಓದ್ದವ್ರು ಇದ್ದಾರೆ, ತಿಳಿದವರಿಲ್ಲ. ತುಂಬ ಎಲ್ಲ ನೆಗ್ಲಿಜಿಬಲ್ ಅಷ್ಟೇ, ಹೊರತು ಇಲ್ಲ. ಆದ್ದರಿಂದ ವೇದ ಓದಬೇಕು ಅನ್ನೋದಕ್ಕೆ ಅಧ್ಯಯನ ಮಾಡಬೇಕು ಅಂತ ಅಷ್ಟೇ ಅರ್ಥ ಅಲ್ಲೇ ಅಲ್ಲ. ಅರ್ಥ ತಿಳಿದು ಓದಬೇಕು ಅಂತಾನೆ ಅರ್ಥ. ಹಾಗೆ ಓದಿದರೆ ಏನಂತ ಕರೀತಾರೆ? ಬ್ರಾಹ್ಮಣ ಗಾರ್ಧವ ಅಂತ ಕರೀತಾರೆ. ಅಷ್ಟು ಬ್ರಾಹ್ಮಣ ಗಾರ್ಧವ ಆಗಿಬಿಡ್ತಾನೆ. ಅಷ್ಟು ಬ್ರಾಹ್ಮಣ ಆಗೋದಿಲ್ಲ. ಅರ್ಥ ತಿಳಿದಾಗ ಬ್ರಾಹ್ಮಣ ಆಗ್ತಾನೆ. ವೇದ ಕೃಷ್ಣೋಚಿ ಗಂತವ್ಯ ಸರಹಸ್ಯೋ ದ್ವಿಜನ್ಮನ ಇತಿ ವಿಧಿರಿಷ್ಟೋ ಹಿ ವಿಧಿರುತ್ಸೃಷ್ಟ ಹೀತೈ. ವಿಧಿ ಉತ್ಸೃಷ್ಟ. ಅದು ತಿಳ್ಕೊಳ್ಳದೆ ಬಿಟ್ಟಿದ್ದಾರೆ ಹೊರತು ನಿಜ ಬಿಡಬೇಕು ಅಂತ ಬಿಟ್ಟವರಲ್ಲ. ಏವೈ ವೇದಂ ನ ಪಠಂತೆ ನ ಚಾರ್ಥಂ ವೇದೋಜ್ಜಿತಾಂತಾನ್ ವಿದ್ಧಿ ಸಾನೂನ ಬುದ್ಧೀನಿತಿ ಮಾಧುಚ್ಛಂದಸ ಶ್ರುತಿ. ಇದು ಇನ್ನೂ ಸ್ಪಷ್ಟ ಹೇಳ್ತಾ ಇದೆ ಶ್ರುತಿ. ಏವೈ ವೇದಂ ನ ಪಠಂತೆ, ಯಾರು ವೇದವನ್ನು ಪಠನ ಮಾಡೋದಿಲ್ಲ, ನ ಚ ಅರ್ಥವನ್ನು ತಿಳಿಯೋದಿಲ್ಲ, ಅವರನ್ನ ವೇದೋಜ್ಜಿತಾಂತಾನ್ ವಿದ್ಧಿ, ಅವ್ರು ವೇದವನ್ನು ಬಿಟ್ಟವರು ಅಂತ ತಿಳ್ಕೊಡಿ ಅಂತ ಹೇಳ್ತಾರೆ. 2 ಬರೀ ಓದಿದ್ದಾನೆ ಬಿಟ್ಟಾಗೆ ಲೆಕ್ಕ. ಬರೀ ಅರ್ಥ ಟೆಕ್ಸ್ಟ್ ಗೊತ್ತಿಲ್ಲ, ಅದು ತಪ್ಪೇನೆ. 2 ಗೊತ್ತಿರಬೇಕು. ಉಜ್ಜಿತಾಂತಾನ್ ವಿದ್ಧಿ ತಾನ್ ಅನೂನ ಬುದ್ಧಿ. ಯಾರವರಲ್ಲ? ಅನೂನ ಬುದ್ಧಿಗಳು. ಊನ ಬುದ್ಧಿಗಳು, ಅನೂನ ಬುದ್ಧಿಗಳು. ಸಾ ಅನೂನ ಬುದ್ಧಿ ಅಂದರೆ ತಿಳುವಳಿಕೆ ಇದೆ,
ಯಾಂತೇಳಿ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ. ಅಂದರೆ ಕಣ್ಣಿದೆ, ಎಲ್ಲೋ ನೋಡ್ಕೊಂಡು ಬಿಡ್ತಾನಲ್ಲ ಹಾಗೆ. ಗೊತ್ತಾ, ವಿಧಿ ಗೊತ್ತಿಲ್ಲ, ಹೀಗೆ ಹೋಗ್ಬೇಕು, ಎಲ್ಲೋ ನೋಡ್ಕೊಂಡು ಓಡಾಡ್ತಿರ್ತಾರೆ. ಆ ಥರ ಇದ್ದಾರೆ. ತಿಳಿದ ನಹಿ ಅಶಕ್ಯ ಶಾಸ್ತ್ರಚೋದನ ಅಂತ ಒಂದು ಮಾತು. ಯಾರಿಗೆ ಅರಿವತ್ತು ಯಾವ ಆರ್ಟ್ಸ್ನವ್ರು ಯಾಕೆ ಇಂಜಿನಿಯರಿಂಗ್ ಓದಿಲ್ಲ ಅಂತ ಕೇಳೋದಿಲ್ಲ, ಯಾಕೆ ಮೆಡಿಕಲ್ ಓದಿಲ್ಲ ಅಂತ ಕೇಳೋದಿಲ್ಲ. ಸೈನ್ಸ್ ಎಲ್ಲ ಫಸ್ಟ್ ರ್ಯಾಂಕ್ ಯಾಕೆ ಹೋಗಲಿಲ್ಲ ಅವಾಗ ಪ್ರಶ್ನೆ ಮಾಡ್ತಾರೆ. ಅರ್ಹತೆ ಇಲ್ಲದವ್ರು ಕೇಳೋದಕ್ಕೆ ಹೋಗೋದಿಲ್ಲ. ಆದ್ದರಿಂದ ಅರ್ಹತೆ ಇದ್ದವರು 3 ಜನಕ್ಕೂ ಟೀಚರಿಗೆ ಏನಿದೆ, ಈಗ ವೇದವರ ಅರ್ಹತೆ ಇದೆ, ದೇವರ ಬುದ್ಧಿ ಕೊಟ್ಟು ಹುಟ್ಟಿಸಿದ್ದಾನೆ. ಅವ್ರು ಮಾಡದೆ ಹೋದರೆ ತಪ್ಪಾಗುತ್ತೆ. ಅನ್ಯಥಾ ತಾಮಸಾಯಿತ್ಯೇವ ಉಚ್ಚೇತ ಉತ್ಸೃಜ್ಯ ಬಿಟ್ಟವ್ರ ಗತಿ ಹೇಳಿದ್ದಾರೆ. ತಾಮಸ ಅಂತ ಹೇಳಿಬಿಟ್ಟಿದ್ದಾರೆ ಆಗಲೇ. ಹಿಂದೇನಂತ ಬಂದಿತ್ತು, ಯಶ್ಚಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿ ಮಮಾಪ್ನೋತಿ ನ ಸುಖಂ ನ ಪರಾಮ. ಕೊನೆಯ ಶ್ಲೋಕ ಅದೇ ಹಿಂದಿಂದು, ಅಲ್ಲಿ ವಿಷಯ ಮುಗಿದೋಯ್ತು. ಅದರಿಂದ ವಿಧಿ ವಿಧಾನಗಳ ಪರಿಜ್ಞಾನವೇ ಇಲ್ಲದೆ ಇದ್ದಾರಲ್ಲ ಅವ್ರ ಗತಿ ಏನು ಅನ್ನೋದು ಪ್ರಶ್ನೆ. ಈಗ ಇದು ನಮಗೆ ಆಶ್ಚರ್ಯ. ಈ ಶ್ಲೋಕಕ್ಕೆ ಅಷ್ಟೇ ಬಿಡಿದವ್ರ ಭಾಷೆ ಓದಿ, ಬಿಡಿ ಆಚಾರ್ಯ ಭಾಷೆ ಓದಿ, ಎಷ್ಟು ಡಿಫರೆನ್ಸ್ ಇದೆ. ಅದೇ ಪ್ರಶ್ನೆ ಆಗಿದ್ದರೆ ಮತ್ತೆ ಕೇಳಿದ್ದು ಪುನರುಕ್ತಿ, ಮತ್ತೆ ಹೇಳೋ ಉತ್ತರ ಬೇರೆ ಇದೆ. ಏನಕ್ಕೆ ಏನೋ ಉತ್ತರ ಕೊಟ್ಟಾಗ ಸರಿಯಾಗಿ ಅದನ್ನು ಹೇಳ್ತಾರೆ. ಅದಕ್ಕೆ ಸರ್ವಜ್ಞ ಬದ್ಯ ಮರವೇಕ್ಷ ಅಂತ ಹೇಳಿ ನೋಡುವ ಶಬ್ದ ಒಂದೇ ಕೊಡುತ್ತೆ. ಉತ್ಸೃತ ಶಬ್ದಕ್ಕೆ ಅರ್ಥ ಅದೇನೆ, ನೋಡೋದಕ್ಕೆ ಪ್ರಸಂಗ ನೋಡ್ಕೊಂಡು ಅರ್ಥ ಹೇಳ್ಬೇಕಾಗ. ಫೋನ್ ಬಂತು ನೋಡು ಅಂತ ನೋಡ್ಕೊಂಡು ಹೋಗ್ಬಿಟ್ಟ, ಈಗ ನೋಡದೆ ನಿಂತೋಯ್ತು ಅಂತ ಬಂದ. ನೋಡು ಶಬ್ದಕ್ಕೆ ಅರ್ಥ ಅದಲ್ಲ, ಬೇರೆ ಕಡೆ ನೋಡೋದು ನೋಡು ಅಂತಾನೆ ಅರ್ಥ. ಗೊತ್ತಾಯ್ತಾ? ಯಾರೋ ಬಂದವರು ನೋಡು ಅಂತ ಹೇಳಿ ನೋಡು, ಬಂದವ್ರು ನೋಡಿ ತೆಗಿಬಾರ್ದು. ನೋಡು ಅಂತನೂ ಅರ್ಥ, ಗಮನಿಸುವಂತನೂ ಅರ್ಥ. ಕೆಲವಕ್ಕೆ ಗಮನಿಸುವಂತ ಅಷ್ಟೇ ಅರ್ಥ, ಕೆಲವಕ್ಕೆ ಅಟೆಂಡ್ ಮಾಡುವಂತ ಅರ್ಥ. ಗೊತ್ತಾಯ್ತಾ? ಸಿಗ್ನಲ್ ನೋಡು ಅಷ್ಟೇ, ಚೇಂಜ್ ಮಾಡಕ್ಕೆ ಹೋಗೋಣ, ನೋಡಷ್ಟೇ. ಸಿಗ್ನಲ್ ನೋಡಬೇಕು. ಇದನ್ನು ಹಾಗಲ್ಲಿ ನೋಡಂದ್ರೆ ಅಟೆಂಡ್ ಮಾಡಬೇಕು. ಕೆಲವು ಸಂದರ್ಭ ತಕ್ಕಂತೆ ಅನೇಕ ಮಾತುಗಳ ಅರ್ಥ ಬದಲಾಗ್ತಾ ಹೋಗುತ್ತೆ. ಅದು ಗಮನಿಸಿದ ಅರ್ಥ ಬರೆದ್ರೆ ಅದಕ್ಕೆ ವ್ಯಾಖ್ಯಾನಕಾರಿ ಅದಕ್ಕೆ ಬೇಕು. ಅಷ್ಟು ಆ ತಪ್ಪರ್ಥ ತಿಳ್ಕೊಳ್ಳೋದಕ್ಕೆ ನಮಗೆ ಸಾಕು. ಗೊತ್ತಾಯ್ತಾ? ಗೈಡ್ ಮಾಡಬೇಕಾದ್ರೆ ಒಳಗಿನ ಅರ್ಥ ಹೇಳಬೇಕು. ಹಾಂ, ಶ್ರದ್ಧೆ ಇದೆ ಅವರಿಗೆ, ಏನು ಬಿಡಬೇಕು ಅಂತೇನಿಲ್ಲ ಅವರಿಗೆ. ಹೋದ ಬಗ್ಗೆ ಮಾಡಿ ಊಟಕ್ಕೆ ಹೋಗ್ಬಿಟ್ಟ, ಅವ್ರೇನು ಹೋಗ ನಾವೇನು ನೋಡ್ತಾನೆ ಹಾಗಿದ್ದಾರೆ. ಕೇಳಿದ್ರು ಹಾಗೆ ತಕ್ಷಣ ಹೋದ್ರೆ ಚೇಂಜ್ ಮಾಡ್ಕೊಂಡು ಬಂದ್ಬಿಟ್ಟು, ಹಾಗೆಲ್ಲ ಸಾಧ್ಯ ಇಲ್ಲ, ನಾನು ಹಾಗೆಲ್ಲ ಮಾಡೋಕ್ಕಾಗಲ್ಲ, ಈಗ ಹಾಕ್ಬೇಕಷ್ಟೇ, ಇಲ್ಲ ಗಲಾಟೆ ಮಾಡುತ್ತೆ. ಇದು ಪ್ರೊಟೆಸ್ಟ್ ಮಾಡ್ತಾರೆ. ಇವ್ರಿಗೆ ಹಾಗೆ ಗೊತ್ತಿಲ್ಲ, ಇವರಿಗೆ ಇಲ್ಲಿ ಹೇಗೆ ಹೋಗ್ಬೇಕು ಅಂತ ಪಟಕ್ಕೆ ಹೋಗೋ ರೀತಿ ಗೊತ್ತಿಲ್ಲ ಅವ್ರಿಗೆ. ಹೋದ ತಕ್ಷಣ ಏನು ಮಾಡ್ತಾರೆ, ಅವರು ಬೈತಾರೆ. ಅವರು ಕೆಲವರು ಏನು ಮಾಡೋದು ಗೊತ್ತಾಗುತ್ತೆ, ಇವ್ರಿಗೆ ಗೊತ್ತಿಲ್ಲ ಅಂತ ಕಥೆ ತಕ್ಷಣ ಚೇಂಜ್ ಬೇರೆ ಗೊತ್ತಿರಿ ನನಗೆ ಅಂತ. ಅದು ಅವಾಗ ಬೇರೆ ಅವ್ರಿಗೆ ಗೊತ್ತಿಲ್ಲ. ಹಾಗೆ ನನಗೂ ಗೊತ್ತು ಹೇಗೆ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ರೂಲ್ ಅದು. ಇವತ್ತು ಯಾವುದೋ ಮೀಟಿಂಗ್ ಹೋಗ್ತೀವಿ, ಹೋಗೋಗಿಲ್ಲ, ಇನ್ವೈಟಿ ಅಲ್ಲ ಅವನು. ಮೀಟಿಂಗ್ ನಾವು ಹಕ್ಕಿಲ್ಲ ಅವ್ನಿಗೆ ಹೋಗ್ಲಿಕ್ಕೆ. ಪಬ್ಲಿಕ್ಗೆ ಹೋಗ್ಲಿಕ್ಕೆ ಬರುತ್ತೆ. ಪಬ್ಲಿಕ್ ಪ್ರವಚನ ಯಾರು ಬೇಕಾದ್ರೂ ಹೋಗ್ಬೋದು, ಪ್ರೈವೇಟ್ ಯಾರು ಹೋಗ್ಲಿಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಈಗ ಅದಕ್ಕೆ ನಿಯಮ ಇದೆ. ಈಗ ಈ ಪ್ರೈವೇಟಾಗಿ ಏನೋ ಬೈತಾನೆ ಅಂತ ತಿಳ್ಕೊಳ್ಳಿ, ಅದನ್ನ ಅಫೆನ್ಸ್ ಅಂತ ಕರೆಯಾಗಿಲ್ಲ. ಅಫೆನ್ಸ್ ಅಲ್ಲ ಅದು. ಯಾಕೆ? ತಾಪ ಮಾತಾಡ್ಕೊತಿದ್ದಾರೆ ಅಷ್ಟೇನೆ, ಮಾತಾಡ್ಕೊತಾ ಇದ್ದಾರೆ. ಅದು ಅವನು ಯಾರೋ ಬಗ್ಗೆ ಹೇಳ್ತಿದ್ದಾರೆ, ಅದ್ರ ಬಗ್ಗೆ ಯೋಚನೆ ಇಲ್ಲ. ಯಾವಾಗ ಅದು ಇನ್ನೊಬ್ಬರಿಗೆ ಬಿಡುತ್ತೆ ಅದು ಶುರುವಾಗುತ್ತೆ. ಅರ್ಥ ಆಯ್ತಾ? ಬುಕ್ ರಿಲೀಸ್ ಆಗೋವರೆಗೂ ಏನಲ್ಲ ಅದು, ಪಬ್ಲಿಕ್ ಅಲ್ಲ ಅದು, ಪಬ್ಲಿಕ್ ಅಲ್ಲ. ಇದು ಯಾರಕ್ಕೆ ಇನ್ನೂ ಫೈನಲ್ ಆಗಿಲ್ಲ ಅಂತ ಹೇಳ್ತಾರೆ, ಇನ್ನೂ ಫೈನಲ್ ಆಗಿಲ್ಲ ಅಷ್ಟೇ. ಯಾವ ರಿಲೀಸ್ ಅಂತ ಮಾಡ್ಬಿಡ್ತಾರೆ, ಅವಾಗ ಏನಾಯ್ತು, ಯಾರು ಕೈ ಕೊಟ್ಟ ಅಂತ ಅಷ್ಟೇನಾಯ್ತದ, ಅವನ್ ರೈಟ್ ಬಂದೋಯ್ತಾಗ. ಅಲ್ಲಿವರೆಗೂ ಏನಿದೆ, ಈಗ ವಾಪಸ್ ತಗೊಳ್ಳೋ ಚಾನ್ಸ್ ಇದೆ, ಆಮೇಲೆ ಬರೋದಿಲ್ಲ. ಇವೆಲ್ಲ ಅರ್ಥ ಮಾಡ್ಕೊಂಡ್ರೆ ತಿಳುವಳಿಕೆ ಇಲ್ಲದೆ ಇರೋದೇ. ತುಂಬಾ ಜನ ತಿಳುವಳಿಕೆ ಇದ್ದವರು ಎರಡಿದ್ದಾರೆ. ತಿಳಿದ್ರೆ ಪ್ರೊಟೆಸ್ಟ್ ಮಾಡೋರು ಇದ್ದಾರೆ, ತಿಳಿದ್ರೆ ಫಾಲೋ ಮಾಡೋರು ಇದ್ದಾರೆ. ಕೆಲವರು ಏನೇ ಮಾಡಿದ್ರೆ ಆ ಕಡೆ ಈ ಕಡೆ ಇರೋರು ಇದ್ದಾರೆ. ಸ್ವಭಾವನೆ ಹಾಗೆ. ಬಟ್ ಹೆಚ್ಚಿನ ಎಂಥವ್ರು ಅಂದರೆ ಪ್ರತಿಗಾಮಿ ಬುದ್ಧಿನೇ ಜಾಸ್ತಿ, ಅವರು ವಿರುದ್ಧವಾಗೇ ಇರ್ತಾರೆ. ಆದರೆ ಸಾಮಾನ್ಯ ಗಮನಿಸಿದಾಗ ನಮಗೆ ತುಂಬ ಜನಗಳು ತಿಳುವಳಿಕೆ ಇಲ್ಲದೆ ಇದ್ದಾರೆ ಹೊರತು ಪ್ರೊಟೆಸ್ಟ್ ಮಾಡೋ ಉದ್ದೇಶ ಅವರಿಗಿಲ್ಲ. ಎಷ್ಟೋ ತಿಳ್ಕೊಂಡ್ಮೇಲೆ ಭಾರಿ ಪಶ್ಚಾತ್ತ, ಏಕಾಶಿ ಉಪವಾಸ ಮಾಡದೇ ಇದ್ದವ್ರು ಆಮೇಲೆ ವಿಶ್ವಪಶ್ಚಕ ಮಾಡಿದವರು ಇದ್ದಾರೆ. ತಿಳಿತಿಲ್ಲ. ಇನ್ನೊಂದು ಹೊಸ ಪ್ರತಿ ಫೋನ್ ಮಾಡ್ತಾರೆ, ಈ ಸರ್ತಿ ಯಾವ ರಥ, ಚಾತುರ್ಮಾಸ ವ್ರತ ಹೊಸದಾಗಿ ಮಾಡ್ಬೇಕಲ್ಲ, ಈ ವ್ರತಗಳು ಬಿಟ್ಬಿಟ್ಟು ಅಡಿಷನಲ್ಲು ಇದಾಯ್ತು ಅದು ಯಾವ್ದು ಮಾನ ಅಂತ ಕೇಳ್ತಾರೆ. ಅಂದರೆ ಅಷ್ಟು ಉತ್ಸಾಹ ಇದೆ ಅವ್ರು. ಮೊದಲು ಏನೂ ಮಾಡದೇ ಇದ್ದವರು. ಅರ್ಥ ಆಯ್ತಾ? ಏನು ಮಾಡಕ್ಕೆ ಹೋಗ್ಬಿಟ್ಟವರು ಇದ್ದಾರೆ, ಆಮೇಲೆ ಎಲ್ಲ ಮಾಡಿ ಇನ್ಮೇಲೆ ಏನೂ ಮಾಡಲ್ಲ ಅಂತ ಬಿಟ್ಟವ್ರು ಇದ್ದಾರೆ. ಯಾಕೆ? ಬೇಕಿಲ್ಲ, ಆಗೋದಿಲ್ಲ ಅಲ್ಲ, ಬೇಕಿಲ್ಲ ಅವ್ರಿಗೆ. ಅಂದ್ರೆ ಇವೆಲ್ಲ ದೇವರ ಸ್ವರೂಪ ಎಲ್ಲ ಹೇಳಿದ್ರೆ ಅದನ್ನು ಅರ್ಜುನ ಕೇಳ್ತಿರೋದು. ಈಗ ಅವ್ರ ಗತಿ ಏನು ಅಂತ ಪ್ರಶ್ನೆ. ಈಗ ಅನ್ಯಥಾ ತಾಮಸ ಇದ್ದೇವ ಅದೇ ಹೇಳ್ತಾರೆ. ಶ್ರದ್ಧೆ ಶಬ್ದಕ್ಕೆ ಅದೇ ಅರ್ಥ. ಮಾಡೋದಕ್ಕೆ ಇಚ್ಛೆ ಇದ್ದವ್ರು ಬೇಡ ಅಂತ ಬಿಡಿಸ್ತಾರೆ. ಎಷ್ಟೊತ್ತನ ಬೇರೆಯವ್ರು ಬರ್ತಾರೆ, ಅವ್ರು ಏಕಾಶ ಹೇಗೆ ಮಾಡ್ತೀವಿ ಹೋಗಿ ನಾವೇ ಮಾಡೋದಿಲ್ಲ ಅಂತ ಕಳಿಸ್ಬಿಡ್ತಾರೆ. ಅನುಕೂಲ ಉತ್ತರ ಕೊಟ್ಟು ನಾವೇ ನೀವ್ ಯಾಕೆ ಮಾಡ್ತೀವಿ ಹೋಗಿ ಬಿಡ್ತಾರೆ. ಅಂದ್ರೆ ಆ ಪಾಪ ಮಿಸ್ಗೈಡ್ ಮಾಡ್ದಾಗ ಲೆಕ್ಕ. ಇವನ್ ಮಾಡ್ತಾನೆ ಬಿಡ್ತಾನೆ ಪಾಪ. ಕೇಳಿ ಸರಿಯಾಗಿ ಹೇಳ್ಬೇಕು ಬೇಡ, ಅದನ್ನ
ಅಲ್ಲಿ ತಪ್ಪಾಗತ್ತೆ. ಅನುಕೂಲಗಳು ಇರಲ್ಲ, ಮಾಡಬೇಕು ಅಂತ ಇಚ್ಛೆ ಇದ್ರೆ ಅದನ್ನೇ ಹೇಳ್ತಿರೋದು. ಇಚ್ಛೆ ಇದೆ, ಗೊತ್ತಿಲ್ಲ ಅವನಿಗೆ, ಅರ್ಥ ಆಗ್ತಾ ಇಲ್ಲ. ಅಂಥವ್ರ ಗತಿ ಏನು ಅರ್ಥ ಆಯ್ತಾ? ಈಗ ಇಚ್ಛೆ ಇದೆ ಅಂದ್ರೆ ಶ್ರದ್ಧೆ ಇದೆ, ಇಚ್ಛೆ ಇದೆ, ಮಾಡಕ್ ತಯಾರಿದ್ದಾರೆ, ಮಾಡ್ಬೇಕಂತ ಗೊತ್ತಿಲ್ಲ ಅವನಿಗೆ. ಗೊತ್ತಿಲ್ಲ, ಗತಿ ಏನೋ ಉತ್ತರ ಕೊಡ್ತಾರೆ. ಈಗ ಅಂಥವ್ರ ಗತಿ ಏನೋ ಅಂತ ಹೇಳೋದಕ್ಕೆ ಅಧ್ಯಾಯ ಹೊರಟಿರೋದು. ಅನ್ಯಥಾ ತಾಮಸ ಇತ್ತೇವ ಉಚ್ಚೇತ. ಅದು ಕೃಷ್ಣ ತಾಮಸರು ಅಂತ ಹೇಳಿ ಉತ್ತರ ಕೊಟ್ಟು ಮುಗಿಸಿ ಬಿಡ್ತಿರ ಆಗ್ತಿತ್ತು. ಹಾಗೆ ಮಾಡ್ತಾ ಇಲ್ಲ. ನತು ವಿಭಜ್ಯ, ವಿಭಾಗ ಮಾಡ್ತಿರಲಿಲ್ಲ. ಯತಿ ಸಾತ್ವಿಕಾ ತರ್ಹಿ ನಾ ಉತ್ಸೃಷ್ಟ ಶಾಸ್ತ್ರ ಪೂರ್ತಿ ಸಾತ್ವಿಕರಾಗಿದ್ದರೆ ಶಾಸ್ತ್ರ ಯಾಕೆ ಬಿಡ್ತಾ ಇದ್ರು ಅಂದ್ರೆ ತಿಳಿದೇ ಇರ್ತಿರ್ಲಿಲ್ಲ. ಯಾವುದೋ ಕಾರಣಕ್ಕೆ ಪಾಪ ಹೀನವರು ಹುಟ್ಟಿದಾಗ ಹಾಗೆ ಇರ್ತಾರೆ. ನಹಿ ವೇದ ವಿರುದ್ಧೋ ಧರ್ಮ, ವೇದ ವಿರುದ್ಧ ಧರ್ಮ ಆಗೋದಿಲ್ಲ. ವೇದ ಓದಬೇಕಾದ ವೇದ ಓದಿದ್ರೆ ತಪ್ಪದು. ಗೌರ್ಮೆಂಟ್ ಸರ್ವೆಂಟ್ ರೂಲ್ಸ್ ತಿಳ್ಕೊಂಡಿರ್ಬೇಕು. ಗೌರ್ಮೆಂಟ್ ಸರ್ವೆಂಟ್ ಅಲ್ಲ ಅವನು, KCS ಅವ್ರಿಗೆ ಗೊತ್ತಿಲ್ಲ ಅವನಿಗೆ. ಅದು ಓದ ಯಾವುದೋ ಕಂಪ್ನಿ ಕೆಲಸ ಮಾಡ್ತಾ ಇಲ್ಲ, ರೂಲ್ಸ್ ತೊಗೊಂಡು ಏನು ಮಾಡ್ತಾನೆ ಅವನೀಗ? ಅರ್ಥ ಆಯ್ತಾ? ಅಲ್ಲಿದ್ದ ಮೇಲೆ ಓದಲೇಬೇಕು. ಇಂಥ ಜನ್ಮ ಕೊಟ್ಮೇಲೆ ಓದ್ಬೇಕಂತ ಅವನಿಗೆ ಕಡ್ಡಾಯ. ವೇದೋಖಿಲೋ ಧರ್ಮ ಮೂಲಂ ಸ್ಮೃತಿಶೀಲೇ ಚ ತದ್ವಿದಾಮಿತಿ ಸ್ಮೃತಿ. ಧರ್ಮಾಚರಣೆ ಮಾಡು ಅಂತ ಹೇಳಿದ ಮೇಲೆ ಮೂಲ ತಿಳ್ಕೊ ಅಂತ ಅರ್ಥ. ಮೂಲ ಯಾವುದು? ವೇದ. ವೇದೋಖಿಲೋ ಧರ್ಮ ಮೂಲಂ ಸ್ಮೃತಿಶೀಲೇ ಚ ತದ್ವಿದಾಮ್. ಅದ್ರ ಜೊತೆಗೆ ಸ್ಮೃತಿ ಮತ್ತು ಶೀಲ. ಸ್ಮೃತಿ ಅಂದ್ರೆ ಅವ್ರು ಹೇಳಿದ್ದು, ಶೀಲ ಅಂದ್ರೆ ನಡ್ಕೊಂಡಿದ್ದು. ಎಷ್ಟೋ ಸರ್ತಿ ಯಾರು ಉತ್ತರ ಸಿಗ್ತಾನೆ ಇಲ್ಲ. ಯಾರೋ ಹೇಳಿದ, ಅಲ್ಲಿ ಹೋದಾಗ ಹೀಗೆ ಮಾಡಿದ್ರು ಅವರು ಅಂತ ಹೇಳಿದ, ಹಾಗಿದ್ರೆ ಮಾಡೋಣ ಅಂದ್ಬಿಡ್ತಾನೆ. ನಾನು ದೊಡ್ಡವ್ರ ನಡವಳಿಕೆ ಪ್ರೆಸಿಡೆನ್ಸ್ ಆಗುತ್ತೆ. ನಡವಳಿಕೆ ಕೂಡ ಏನಾಗುತ್ತದ, ದೊಡ್ಡವ್ರು ಹೀಗೆ ಮಾಡಿದ್ದಾರೆ, ಅದೇ ಸಂಪ್ರದಾಯ ಬಿಡುತ್ತೆ. ಅದು ಕೆಲವು ತಪ್ಪು ಮಾಡಿದ್ರು ಹೋಗ್ಬಿಟ್ಟು ಅದೇ ಸಂಪ್ರದಾಯ ಬಿಡುತ್ತೆ. ಹಾಗಾಗ್ಬಾರ್ದು. ಅದಕ್ಕೇನೆ ಸಂಪ್ರದಾಯ ಅಂತ ಅವರ ಫಸ್ಟ್ ಏನಾಗಿರ್ಬೇಕು ಮಾಡೋರು? ಶಿಷ್ಟರಾಗಿ ಜ್ಞಾನಿಗಳಾಗಿರ್ಬೇಕು. ತಪ್ಪು ಮಾಡೋದಕ್ಕೆ ಸಾಧ್ಯತೆನೇ ಇರೋದಿಲ್ಲ. ಅಂಥವ್ರು ಮಾಡಿದಾಗ ಯೋಚನೆ ಮಾಡಿದ್ರು. ಕಾರಣ ಏನಾದ್ರು ಮಾಡಿರ್ತಾನೆ, ಬಿಡಿ ಅದು ಬಿಡ್ತಾರೆ. ಇದೆ ಒಳ್ಳೆ ಈಗ ಇಷ್ಟೊತ್ತು ಕೆಲಸ ವಾಕ್ಯ ಸಿಕ್ಕಿರ್ಲಿಲ್ಲ, ಮಾಡಿದ್ರು. ಪ್ರಮಾಣ ಸಿಕ್ತಿ. ಈಗ ಸಂಪ್ರದಾಯ ಹೋಯ್ತಲ್ಲಿಗೆ ಶಾಸ್ತ್ರಕ್ಕೆ ವೇದ ತುಂಬಾ ಜಾಸ್ತಿ. ವೇದ ವಿರುದ್ಧೋ ಧರ್ಮ ನಹಿ ವೇದ ವಿರುದ್ಧೋ ಧರ್ಮ. ವೇದ ಹೇಳಿದೆ ಅಂದಮೇಲೆ ಮತ್ತೆ ಅದನ್ನು ಮತ್ತೆ ಪ್ರಶ್ನೆ ಮಾಡ್ಲಿಕ್ಕೆ ಹೋಗಬಾರ್ದು. ಅದು ಪ್ರಭು ಸಂಹಿತ ಅಂತ ಹೇಳ್ತಾರೆ. ವೇದಕ್ಕೆ ಏನಂತ ಕರೀತಾರೆ? ಅದು ಕಮಾಂಡ್ ಮಾಡುತ್ತೆ, ಆಪ್ಷನ್ ಕೊಡೋದಿಲ್ಲ, ಕಮಾಂಡ್ ಮಾಡುತ್ತೆ. ಅದರಿಂದ ಕೇಳಲೇಬೇಕದು. ವೇದೋಖಿಲೋ ಧರ್ಮ ಮೂಲಂ ಸ್ಮೃತಿಶೀಲೇ ಚ ತದ್ವಿದಾಮಿತಿ ಸ್ಮೃತಿ. ವೇದ ಪ್ರಣೀತೋ ಧರ್ಮೋ ಹಿ ಅಧರ್ಮ ತದ್ವಿಪರ್ಯಯ ಇತಿ ಚ ಭಾಗವತೆ. ಅದು ಮನುಸ್ಮೃತಿ, ಇದು ಭಾಗವತ. ಭಾಗವತಲ್ಲಿ ಹೇಳ್ತಾರೆ ವೇದ ಪ್ರಣೀಹಿತೋ ಧರ್ಮ. ವೇದ ಏನು ಪ್ರಿಸ್ಕ್ರೈಬ್ ಮಾಡಿದೆ ಅದನ್ನು ಧರ್ಮ ಅಂತ ಕರಿಬೇಕು. ತದ್ವಿಪರ್ಯಯ ಅಧರ್ಮ, ಯಾವುದನ್ನು ನಿಷೇಧ ಮಾಡಿದ ಅಧರ್ಮ ಅಂತ ಕರಿಬೇಕು. ಸುಮ್ಮನೆ ಇದ್ದಾಗ ಚಾಯ್ಸ್, ಎಲ್ಲರೂ ಇಲ್ದಾಗ ಚಾಯ್ಸ್ ಅದಷ್ಟೇ. ಇತ್ತೀಚ ಭಾಗವತೆ, ಹೀಗೆ ಭಾಗವತ ಹೇಳಿದೆ ಅಂತ ಹೇಳಿದೆ. ಮುಂದೆ ಈಗ ಇದಿಷ್ಟಕ್ಕೂ ತಾತ್ಪರ್ಯ. ಭಾಷ್ಯ ಆಯ್ತಲ್ಲ, ಈಗ ತಾತ್ಪರ್ಯ. ಸದಸತ್ಕರ್ಮ ವಿವೇಕ. ಸತ್ಕರ್ಮ ಅಸತ್ಕರ್ಮ. ಸತ್ ಶಬ್ದಕ್ಕೆ ಸಾತ್ವಿಕರು ಅಂತ ಅರ್ಥ, ಅಸತ್ ಶಬ್ದಕ್ಕೆ ತಾಮಸರು ಅಂತ ಅರ್ಥ, ಮಧ್ಯದ ಸದಸತ್ ರಾಜಸರು ಅಂತ ಅರ್ಥ. ಸೊ 3 ಜನ ಕೇಳಿ, ಸತ್ಕರ್ಮ ವಿವೇಕ, ಅಸತ್ಕರ್ಮ ವಿವೇಕ, ಸದಸತ್ಕರ್ಮ ವಿವೇಕ, 3 ಬಂತು. ಅರ್ಜುನ ಭುವಾಚ, ಅದು ಕೂತ್ರ. ಇನ್ನು ಅಲ್ಲಿ ಹೋಗೇ ಇಲ್ಲ ನಾವು ಅಲ್ಲಿವರೆಗೆ. ಈಗಲ್ಲ ಬರೋದು, ಗೊತ್ತಾಯ್ತಾ? ಮುಂದೆ ಇದೆಲ್ಲ ಇದು ಈ ಪ್ರಶ್ನೆಗೆಲ್ಲ ಬರದೆ ಮುಂದೆ ಬರದಾಗಿದೆ. ಈಗ ಭಾಷ್ಯ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ ಸಾತ್ವಿಕಿ ರಾಜಸೀ ಚೈವ ತಾಮಸೀ ಚೇತಿ ತಾಮಸೃಣು. ನಿಷ್ಠಾ ಶಬ್ದಕ್ಕೆ ಶ್ರದ್ಧೆ ಅಂತಲೇ ಅರ್ಥ, ಸ್ವರೂಪದ ಶ್ರದ್ಧೆ ಅಂತ ಅರ್ಥ. ಅದನ್ನೇ ಪರಮಾತ್ಮ ಹೇಳ್ತಾನೆ. ನಂಬಿಕೆ ಇರೋರು ಕೂಡ 3 ವಿಧ ಇದ್ದವರಿದ್ದಾರೆ, 3 ವಿಧವಾದ ನಂಬಿಕೆ ಉಳ್ಳವರಿದ್ದಾರೆ. ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ. ಅದು ಸ್ವಭಾವದಲ್ಲೇ ಬಂದಿದೆ, ತ್ರಿಗುಣಗಳದ್ದು ವ್ಯಾಪಾರ ಇಲ್ಲೇ ಇದೆ. ಗೊತ್ತಾಯ್ತಾ? ದೈತ್ಯ ಪ್ರಹ್ಲಾದ ದೇಹದೊಳಗೆ, ಸ್ವರೂಪದಲ್ಲಿ ಸಾತ್ವಿಕ, ಅದರ ದೇಹದಲ್ಲಿ ಪ್ರಾಕೃತ, ಅದರಲ್ಲಿ ತಾಮಸ. ಸ್ವರೂಪದಲ್ಲಿ ಸಾತ್ವಿಕ, ಆ ದೈತ್ಯ ಯೋನಿ ಎಂಬ ತಾಮಸ, ಆದರೆ ಸ್ವರೂಪ ಮಾತ್ರ ತಾಮಸ. 2 ಇದೆ, ಈಗ 2 ಗುಣನೂ ಬಂತೀಗ. ಅದು ಅರ್ಥ ಮಾಡ್ಕೊಳ್ಳೋದೆ ತುಂಬ ಜನ ಬರೋದ ಅರ್ಥ ಅದೇನೆ. ಈ ಅರ್ಥ ಬರೀಲೇ ಇಲ್ಲ. ಅದರ ಕ್ಲಿಯರ್ ಆಗಿ ಹೇಳ್ತಾರೆ. ಭಗವಂತನೇ ಕ್ಲಿಯರ್ ಮಾಡ್ತಾರೆ. ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂಸ ಸ್ವಭಾವಜ ನಾ ಪ್ರಕೃತಿಜನ್ಯ ಸೇರಿಸ್ಕೋಬೇಕಲ್ಲಿ.
ಸಾತ್ವಿಕಿ ರಾಜಸಿ ಚೈವ, ಅವನು ಸಾತ್ವಿಕನಿದ್ದಾನೆ, ಸಾತ್ವಿಕ ದೇಹ ಇದೆ, ವಂಡರ್ಫುಲ್, ಬೆಸ್ಟ್ ಡ್ರೈವಿಂಗು, ಸೂಪರ್ ವೆಹಿಕಲ್ಲು. ಅವಾಗ ಏನಾಗುತ್ತಾಗ ಏನು ಅವನು ಸ್ಪೀಡೇ ಸ್ಪೀಡು, ಬೆಸ್ಟ್ ಡ್ರೈವರು, ಏನು ಗಂಟೆಗೊಂದು ಪಂಕ್ಚರ್ ಆಗುತ್ತೆ ಗೊತ್ತಾಯ್ತಾ, ಅಡೇದು ಮುಂದಕ್ಕೆ ಶಬ್ದನೇ ಜಾಸ್ತಿ. ಅದೇನು ನಾನೇನು ಮಾಡಲಿ ಅಂತ ಹೇಳ್ತಾನೆ. ಇನ್ನೊಂದು ಬೆಸ್ಟ್ ವೆಹಿಕಲ್ಲು ಡ್ರೈವಿಂಗೇ ಬರೋದಿಲ್ಲ ಅವರಿಗೆ, ಧೀರ ಕತೆ ಮುಗಿಸ್ಬಿಡ್ತಾರೆ. ಎಲ್ಲ ಸೇರ್ಬೇಕು. ಅದು ಈಗ ಗೊತ್ತೆ, ಡ್ರೈವಿಂಗ್ ಎಂಬ ಆರ್ಟೇ ಬೇರೆ, ವೆಹಿಕಲ್ಲೇ ಬೇರೆ. ಸೊ ಈ ಡ್ರೈವಿಂಗ್ ಎಂಬ ಆರ್ಟಲ್ಲಿ ಸ್ವರೂಪ ಅದು ಜ್ಞಾನ ಕಣ್ಣಿಗೆ ಕಾಣಿಸೋದಿಲ್ಲ, ಅದು ಡ್ರೈವ್ ಮಾಡಿದಾಗಲೇ ಗೊತ್ತಾಗೋದು. ಅದು ದೇಹ ಸಂಬಂಧಪಟ್ಟಿದ್ದು ಅಷ್ಟೇ. ಅದು ಲಾರಿ ಡ್ರೈವ್ ಕೆಲವು ಹೇಳ್ತಾರೆ, ಟೂ ವೀಲರ್ಸ್ ಹೋದವ್ರಿಗೆ ಇದನ್ನೆಲ್ಲ ಕೊಡೋದಿಲ್ಲ, ಈ ಲೈಸೆನ್ಸ್ ಅದಕ್ಕೆ ಬರೋಲ್ಲ. ಆ ಲೈಸೆನ್ಸ್ ಹೆವಿ ವೆಹಿಕಲ್ಗೆ ಬರೋದಿಲ್ಲ, ಲೈಟ್ ವೆಹಿಕಲ್ ಲೈಸೆನ್ಸ್ ಹೆವಿ ವೆಹಿಕಲ್ಸ್ ಉಪಯೋಗಿಸಕ್ಕೆ ಬರೋದಿಲ್ಲ. ನಿಯಮಗಳಿದೆ, ಅದಕ್ಕೆ ತಕ್ಕಂತೆ ನಡೆಸಬೇಕು. ಇದ್ದೇ ಇದೆ, ತಾಮಸರಾಗೆ ಹುಟ್ಟುವುದು. ಸಾತ್ವಿಕರಾಗಿ ತಾತ್ವಿಕ ರಾಶ ಹುಟ್ಟಲಿ, ತಾಮಸರ ಹುಟ್ಟಲಿಲ್ಲ. ಈಗ ತಾಮಸ ದೇಹ ಅಲ್ಲ, ತಾಮಸ ಜೀವ ಆಗಿರ್ಬೇಕಾಗಿಲ್ಲ. ದುರ್ಯೋಧನಾದಿಗಳು ಹುಟ್ಟಿದ ಚಂದ್ರವಂಶ, ನಂಬರ್ 1 ವಂಶ ಅದು. ಅಂಥವಂಶ ಹುಟ್ಟೆ ಪರಮ ರಾಕ್ಷಸ ತಮೋಯೋಗ್ಯರು. ಅರ್ಥ ಆಯ್ತಾ? ಈ ಪ್ರಹ್ಲಾದ ಹುಟ್ಟಿದ್ದೆಲ್ಲಿ? ದೈತ್ಯ ಕುಲ, ನಂಬರ್ 1 ಇದು. ಉಲ್ಟಾ ಪಲ್ಟಾ. ದುರ್ಯೋಧನ ಕೇಸು ನೋಡಿ, ವರ್ಸ್ಟ್ ಫೆಲೋ ಇವನು ಬೆಸ್ಟ್ ಫ್ಯಾಮಿಲಿ, ಇವನು ಬೆಸ್ಟ್ ಫೆಲೋ ಇವ್ರು ವರ್ಸ್ಟ್ ಫ್ಯಾಮಿಲಿ. ಗೊತ್ತಾಯ್ತಾ? ಇದು ಅದಕ್ಕೆ ಏನು ಅಂತ ಪ್ರಶ್ನೆ. ಈಗ ಹಿಂದೆ ಹೇಳಿದ್ದಾರೆ, ಶುರು ಮಾಡಿದ್ದಾರೆ ಆಗಲೇ ಇಲ್ಲೊಂದು ಕಡೆಗೆ, ಚಾತುರ್ವರ್ಣ್ಯಮಯ ಸೃಷ್ಟಂ ಗುಣಕರ್ಮ ವಿಭಾಗಶ. ಆಚಾರ್ಯ ಸ್ವರೂಪದಲ್ಲಿ ಬ್ರಾಹ್ಮಣ್ಯ ಬೇರೆ ಹೇಗೋ, ಸ್ವರೂಪದಲ್ಲೇ ಸಾತ್ವಿಕತೆ ಎಂಬುದು ಬೇರೆ ಇದೆ. ಅದು ಹೇಗಿರ್ತಾರೆ? ಹಾಂ, ಹೌದು ಹೌದು. ಅಲ್ಲ ಅಂತ ಅದನ್ನ ಹೇಳ್ತಿರೋದು. ಈಗ ತಾಮಸಗಳು ಹುಟ್ಟಿದ್ದಾನೆ ಪ್ರಹ್ಲಾದ, ಇಲ್ಲಿದೆ ಅಲ್ಲ, ದೇಹ ತಾಮಸದ್ದೇ. ತಾನೇ ಹೇಳ್ತಾನೆ, ಉಗ್ರ ಜಾತಿಯನ್ನು ನಾನು ಅಂತ ಹೇಳಿ ಸ್ತೋತ್ರ ಮಾಡ್ಬೇಕಾರೆ, ನೀನೆಂಥವ್ರು ನಾನೆಂಥವ್ರು, ನಾ ಟೆರರಿಸ್ಟ್ ಮಗ ನಾನು, ಗೊತ್ತಾಯ್ತಾ? ನೀನು ನೋಡಿದ್ರೆ ಸೂಪರ್ ಇದು, ನನ್ನ ಮಾತಾಡಿಸ್ತೀಯಲ್ಲ, ನನ್ನ ಸ್ತೋತ್ರ ಕೇಳ್ತೀರಿ, ಅದು ಆಶ್ಚರ್ಯ ಅಂತ ಹೇಳ್ತಾರೆ. ನೀವು ಎಂಥವ್ರು ಸ್ತೋತ್ರಗಳ ತಯಾರಿದ್ದಾರೆ ನಿನ್ನ ಅಂತ, ನನ್ನ ಸ್ತೋತ್ರ ನೀವು ಕೇಳ್ತಾ ಇದ್ದೀರಿ, ಅದು ಆಶ್ಚರ್ಯ ಅಂತ ಹೇಳ್ತಾರೆ. ಒಪ್ಕೊಂಡ್ಬಿಟ್ಟಿದ್ದಾರೆ ಅದನ್ನು. ತಾಮಸ ದೇಹನೇ ಅದು. ಅಲ್ಲಿ ಹುಟ್ಟಿದ ದೇಹ ಬಂದೇ ಬರುತ್ತೆ. ಬಿಸಿಲುಗಾಲದಲ್ಲಿ ನೋಡಿ ಬಿಸಿಲಿದೆ ಅಲ್ಲಿ ಅಷ್ಟೇ. ಅರ್ಥ ಆಯ್ತಾ? ಈಗ ನಿಯಮ ಇಲ್ಲ. ಸಾಮಾನ್ಯ ಕಲಿಯುಗದಲ್ಲೂ ಊಟಪಟ್ಟ ಆಗೋದೇ ಜಾಸ್ತಿ. ಏನೋ ಕೀಳು ಯಾವ್ದು ಡಾಮಿನೇಟ್ ಆಗ ಭಾರಿ ಜಾಸ್ತಿ ಇದ್ದಾಗ ಕಡ್ಡಿದೆ, ಭಾರಿ ಕತ್ಲೆ, ಯಾವ ಡಾಮಿನೇಟ್ ಆಯ್ತು? ಈಗ ಕತ್ಲೆ ಡಾಮಿನೇಟ್, ಕತ್ಲೆ ಡಾಮಿನೇಟ್ ಆಯ್ತು. ಯಾಕಂದ್ರೆ ಭಾರಿ ಕತ್ಲೆ ಇದೆ. ಆದರೆ ಅವ್ನಿಗೆ ಏನಿದ್ರು ಫಸ್ಟ್ ಕ್ಲಾಸ್ ಕುರುಡ, ಆಗಲಿದೆ, ಏನು ಉಪಯೋಗ ಇಲ್ಲ, ಊಟ ಬರ್ತಾ ಇದೆ. ಯಾವಾಗ ಕಣ್ಣಿದ್ದವರಿಗೆ ಅಫೆಕ್ಟ್ ಆಗುತ್ತೆ, ಕಣ್ಣಿಲ್ದವ್ರಿಗೆ ಅಫೆಕ್ಟ್ ಆಗೋದಿಲ್ಲ. ಅರ್ಥ ಆಯ್ತಾ? ಸೊ ಸ್ವರೂಪದ ತಗೊಂಡಾಗ ಅದು ಅಲ್ಟಿಮೇಟ್ ಅದು. ಬಟ್ ಇದು ತಾನು ರೋಲ್ ತಾನು ಮಾಡುತ್ತೆ, ಬಿಡೋದಿಲ್ಲ. ಅದನ್ನು ಹುಷಾರಾಗಿ ಜ್ಞಾನ ಮಾಡಬೇಕು. ಇವ್ರು ಹೇಳಿ ಡ್ರೈವಿಂಗ್ ಚೆನ್ನಾಗಿ ಬರುತ್ತೆ, ಬೈಕಲ್ಲಿಗಿದೆ, ಬ್ರೇಕೇ ಇಲ್ಲ, ಎಫೆಕ್ಟ್ ಮಾಡುತ್ತಲ್ಲ ಅದೀಗ, ಮಾಡುತ್ತೆ. ಅದು ಹುಷಾರಾಗಿ ಯೋಚನೆ ಪಡೋದು. ಡ್ರೈವಿಂಗ್ ಚೆನ್ನಾಗಿ ಬಂದಿದ್ದಕ್ಕೆ ಅವನೇನು ಮಾಡ್ತಾನೆ ಅಂದರೆ, ಯಾವ ರೀತಿ ನಡ್ಕೋಬೇಕು ಗೊತ್ತು ಆ ಥರ ಮಾಡಿಬಿಟ್ಟು ನಿಲ್ಲಿಸ್ತಾನೆ, ಅದು ಬಿಡೋದಿಲ್ಲ. ಕೆಲವೆಲ್ಲ ಗೊತ್ತಿಲ್ಲದವ್ರು ಗಾಬರಿ ಹಾಕ್ಬಿಟ್ಟು ಇನ್ನೂ ಟೆನ್ಷನ್ ಮಾಡ್ಕೊಂಡು ಇವನೇನಿಲ್ಲ, ಇಂಥವತ್ತಲ್ಲಿ ಹೀಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ. ಶ್ರೀ ಭಗವಾನ್ ವಾಚ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ ಸಾತ್ವಿಕಿ ರಾಜಸಿ ಚೈವ ತಾಮಸಿ ಚೈತಿ ಶಾಂ ಶೃಣು. ಸಾತ್ವಿಕಿ ಶ್ರದ್ಧಾ, ಅಲ್ಲಿಗೋ ಅನ್ವಯ, ರಾಜಸಿ ಶ್ರದ್ಧಾ ತಾಮಸಿ ಶ್ರದ್ಧಾ ಇತಿ ದೇಹಿನಾಂ ಸಾ ಶ್ರದ್ಧಾ ತ್ರಿವಿಧಾ ಅಂತ ಹೇಳಿದ. ಸ್ವಭಾವಜ ತಾಂ ಶೃಣು, ಅದನ್ನು ಹೇಳ್ತೇನೆ ಕೇಳು ಅಂತ ಅರ್ಥ. ಅಥೋ ವಿಭಜ್ಯಾಹ ವಿವಿಧ ಇತ್ಯಾದಿನ, ಈ ಬಿಡಿಸಿ ಹೇಳ್ತಾರೆ ಬರೀ ಶ್ರದ್ಧೆ. ಸಾತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ. ಶ್ರದ್ಧಾಮಯೋಯಂ ಪುರುಷೋ ಯೋ ಯಶ್ರದ್ಧಃ ಸಯೇವ ಸಹ. ಸತ್ವಾನುರೂಪ, ಸತ್ವ ಶಬ್ದಕ್ಕೆ ಅವನ ನಿಷ್ಠೆ ಸ್ವರೂಪ, ಸ್ವರೂಪಕ್ಕೆ ತಕ್ಕಂತೆ ಶ್ರದ್ಧೆ ಬರುತ್ತೆ. ನಮ್ಮ ಕಣ್ಣಿಗೆ ಸ್ವರೂಪ ಕಾಣೋದಿಲ್ಲ, ಯಾವ್ದು ಕಾಣಿಸುತ್ತೆ? ಶ್ರದ್ಧೆ ಕಾಣಿಸುತ್ತೆ. ಮತ್ತೆ ಶ್ರದ್ಧೆ ಹೇಗಿರುತ್ತೆ? ಯಾವಾಗಲೂ ಸ್ವರೂಪ ತಕ್ಕಂತೆಯೇ ಇದೆ. ಶ್ರದ್ಧಾಮಯೋ ಅಯಂ ಪುರುಷ ಯೋ ಯಶ್ರದ್ಧಃ ಸಯೇವ ಸಹ. ಅಯಂ ಪುರುಷ ಶ್ರದ್ಧಾಮಯ. ಶ್ರದ್ಧೆ ಇಲ್ಲದ ವ್ಯಕ್ತಿ ಜಗತ್ತಿನಲ್ಲಿ ಇಲ್ಲ. ಪ್ರತಿಯೊಬ್ಬ ಜೀವನಿಗೆ ಏನಿದೆ? ತನ್ನದೇ ಆದ ಶ್ರದ್ಧೆ ಇದೆ, ತನ್ನದೇ ಆದ ಶ್ರದ್ಧೆ ಇದೆ. ಸ್ವರೂಪಕ್ಕೆ ಕಟ್ಟಿಕೊಂಡು ಶ್ರದ್ಧೆ ಇರುತ್ತಾದ್ರಿಂದ ಪುರುಷ ಯೋ ಯಶ್ರದ್ಧ ಸಯೇವ ಸಹ. ಯಾವ ಶ್ರದ್ಧೆ ಅವನಿಗಿರುತ್ತೋ ಅವನ ಸ್ವರೂಪ ಅದೇ ಅಂತ ಅರ್ಥ. ಒಂದು ವಿಷಯ ಸ್ವರೂಪ ನಮಗೆ ಕಾಣಿಸೋದಿಲ್ಲ, ಶ್ರದ್ಧೆ ಗೊತ್ತಾಗೋದ್ರಿಂದ ನಾವು ರಫ್ಲಿ ಏನಂತ ತೀರ್ಮಾನ ಮಾಡಬಹುದು? ಈಗ ಶ್ರದ್ಧೆಗೆ ತಕ್ಕಂತೆ ಅವನ ಯೋಗ್ಯತೆ ತೀರ್ಮಾನ ಮಾಡಬಹುದು. ಅರ್ಥ ಆಯ್ತಾ? ಸರಿಯಾಗಿ ಯೋಚನೆ ಮಾಡಬೇಕಾದ್ರೆ ನಮಗೆ ಅದು ಸಂಶಯ ಇದೆ. ಈಗ
ನಮ್ಮ ಬಗ್ಗೆನೇ ಸಂಶಯ ಇರುತ್ತೆ, ಅಥವಾ ಅವ್ರ ಬಗ್ಗೆ ಯಾತಕ್ಕೆ ಇಷ್ಟೆಲ್ಲ ಕೇಳಿದಾಗ ಏನು ನಾವು ನಿಜವಾದ ಸಾತ್ವಿಕನೋ ತಾಮಸನೋ ಗೊತ್ತಿರೋದಿಲ್ಲ. ಬಟ್ ಶ್ರದ್ಧೆ ಮೇಲೆ ಡಿಪೆಂಡ್ ಆಗಿ ಪ್ರಹ್ಲಾದನ ಶ್ರದ್ಧೆ ಇದೆ. ಈ ವಾಡಿ ಬಟ್ ಏನು ಮಾಡಿದ್ರು ಏನು ಮಾಡೋದಿಲ್ಲ ಅಂತ ದೇವರಿದ್ದಾನೆ ಕಾಪಾಡ್ತಾನೆ. ಈ ಶ್ರದ್ಧೆ ಬಿಟ್ಟಿಲ್ಲ ಅಂತ ಅನನ್ಯಾಸ್ತಿಂತ ಎಂತೋ ಸ್ವರೂಪನೇ ಇವನು ಸ್ವರೂಪ, ನಾನೇ ದೇವರು ಇವನು ಸ್ವರೂಪ. ಎಕ್ಸಾಕ್ಟ್ಲಿ ಆಪೋಸಿಟ್ ಇಬ್ಬರದು ಕೂಡ. ಆ ಶ್ರದ್ಧೆ ತೆಗೆದು ಇಬ್ಬರು ಪ್ರಾಣ ಕೊಳ್ಳಾಗ್ತಾ ಇರೋ, ಆದರೆ ಪ್ರಹ್ಲಾದನ ಪ್ರಾಣ ಹೋಗಿ ಇವ್ರು ಪ್ರಾಣ ಹೋಯ್ತು ಅಷ್ಟೇ. ಪ್ರಾಣ ಹೋದ್ರೂ ಬಿಡೋದಿಲ್ಲ. ತದಾಗ್ರಹೋ ಮಹಾಮೋಹ. ಕೆಲವರು ಇರ್ತಾರೆ ಹಠ ಮಾರಿತಾನೆ, ಸ್ವಲ್ಪ ಹೇಳಿದ ತಕ್ಷಣ ಬಿಟ್ಬಿಡ್ತಾರೆ. ಟೂ ಮಚ್ ಮಾಡೋದಕ್ಕೆ ಹೋಗೋದಿಲ್ಲ. ಒಂದಿಷ್ಟು ನೋಡಪ್ಪ ನನ್ನ ಪ್ರಕಾರ ಆಯ್ತು ಹೇಳ್ತೀನಿ ಬರ್ತೀನಿ ಅಷ್ಟೇ, ಮುಗಿದೋಯ್ತು ಅಷ್ಟೇ. ಏನು ಮಾಡಿ ಬರೋದು ಗುಡಿ ಕಾಲು ಇಡೋದಿಲ್ಲ ನಾನು ಗುಡಿ ಆಯ್ತು. ಇವನು ಏನು ಮಾಡಿ ಕೆಟ್ಟ ಕ್ಲಬ್ಬಿಗೆ ಏನು ಮಾಡಿ ಬರಲ್ಲ ಅಂತೀವಿ, ಉಲ್ಟಾ ಪಲ್ಟ ನೋಡಿ. ಆದ್ರೆ ಇಬ್ಬರು ಇನ್ನೊಬ್ರು ಆಗಲ್ಲ, ಈ ಕಡೆ ಅದು ಆ ಕಡೆ, ಈ ಕಡೆ ಹೋಗಿ ದೇವಸ್ಥಾನ, ಈ ಕಡೆ ಅದಕ್ಕೂ ಹೋಗ್ತಾ ಮತ್ತೆ ಎರಡು ಇದು ಕರೆದು ಅದು ಎರಡು ಉತ್ತರ ಕರೆದ್ರು ಎರಡು ಅದೇ ಉತ್ತರ ಅಷ್ಟೇ. ಅಲ್ಲ ನಿನ್ನ ತಲೆ ಏನಾಗಿತ್ತೋ ಯೋಚನೆ ಇಲ್ಲ, ಪಾಪ ಇಲ್ಲ ಅನ್ನೋ ಮನಸ್ಸು ಬರಲಿಲ್ಲ, ಅವೆಲ್ಲ ತಪ್ಪ. ಅವರವರಿಗೆ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಈ ಅಧ್ಯಾಯನ ಒಳ್ಳೆ ಅನೇಕ ವಿಷಯ ಗೊತ್ತಾಗುತ್ತೆ. ಹೇಗಾರ ಅನಲೈಸ್ ಮಾಡ್ಬೇಕು, ಗೊತ್ತಾಯ್ತಾ? ಅದು ಇವೆಲ್ಲ ಭಗವದ್ಗೀತೆ ನಾವು ಸುಮ್ಮನೆ ಕಥೆ ಕೇಳಿದಕ್ಕೆ ಏನೂ ಪ್ರಯೋಜನ ಇಲ್ಲ, ಫುಲ್ ಇನ್ವಾಲ್ವ್ ಹೋಗ್ಬೇಕು ಅದರಲ್ಲಿ, ಆಗ ಅದು ಸಾರಸ್ಯ ಗೊತ್ತಾಗುತ್ತೆ. ಇದಕ್ಕಿಂತ ಅನುಭವಿಸೋದು ಜಾಸ್ತಿ ಆಗ್ಬೇಕು. ಅವರವರಿಗೆ ಅವರ ಅನುಭವದಲ್ಲಿ ಗೊತ್ತಾಗೋಗ್ಬಿಡುತ್ತಲ್ವ. ಅದು ಶ್ರದ್ಧೆ ಶಬ್ದಕ್ಕೆ ಅದೇನೆ ಅನುಭವ ತಕ್ಕಂತೆ ನಡ್ಕೊಳ್ತಾರ ಅವರು, ಬೇರೆ ರೀತಿ ನಡ್ಕೊಳಕ್ಕಾಗೋದಿಲ್ಲ. ಅಥವಾ ಹೌ ಹಿ ಬಿಹೇವ್ಸ್ ಅಂತ ಗೊತ್ತಾಗುತ್ತೆ. ಬಿಹೇವ್ ಅಂತ ತಿಳ್ಕೊ, ಬಿಹೇವಿಯರ್ ಒಂದು ಪದ ಅಲ್ಲದು, ಒಂದು ಆಕ್ಷನ್ ಬಿಹೇವಿಯರ್ ಅಂತ ಕರೆಯೋದಿಲ್ಲ. ಯಾವ್ದು ಕರೀತಾರೆ? ಕಂಟಿನ್ಯೂಸ್ ಆಗಿರ್ಬೇಕಾದ್ರೆ ಬಿಹೇವ್ ಸರಿ ಬ್ಯಾಡ್ಲಿ ಅಂತ ಹೇಳ್ತಾರೆ. ಸುಮ್ಮನೆ ಏನೋ ಮಾಡಿದ್ರೆ ಬಿಹೇವ್ ಅಂತ ಕರೆಯೋದಿಲ್ಲ ಅದನ್ನ. ಅಂದ್ರೆ ಹೌ ಹಿ ಆಕ್ಚುಲಿ ಫಂಕ್ಷನ್ಸ್ ಇನ್ ಆಲ್ವೇಸ್. ಅದರಲ್ಲಿ ಒಂದೊಂದು ಸತ್ ಮಾಡಿದ್ರೆ ಓಡ್ತಾ ಯಾವ ಓಡೋ ಸ್ವಭಾವ ಅಲ್ಲ, ಒಂದು ಬಸ್ಸಲ್ಲಿ ಲೇಟ್ ಆಯ್ತು ಓಡೋದು ಆಗ್ತದೆ, ಅದು ಅನಿವಾರ್ಯ. ಯಾವಾಗ ಓಡ್ತಿರ್ತಾರೆ ಅವ್ರ ಸ್ವಭಾವ, ಅದು ಬಿಹೇವಿಯರ್. ಗೊತ್ತಾಯ್ತಾ? ಅದಕ್ಕೆ ಬಿಹೇವಿಯರ್ ಶಬ್ದನೂ ಬರೀ ಆಕ್ಷನ್ಗೆ ತುಂಬ ವ್ಯತ್ಯಾಸ ಇದೆ. ಕೆಲವು ಸೂಕ್ಷ್ಮ ಶಬ್ದಗಳವೆಲ್ಲ. ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಾಮಯೋಯಂ ಪುರುಷಃ ಯೋ ಯಶ್ರದ್ಧಃ ಸಯೇವ ಸಹ. ಯಾವ ಶ್ರದ್ಧೆ ಅವನ ಸ್ವರೂಪದಲ್ಲಿ ಹಾಗೇ ಇದ್ದಾನೆ ಅಂತ ತಿಳ್ಕೊಂಡ್ಬಿಡು. ಸತ್ವಾನುರೂಪ ಚಿತ್ತಾನುರೂಪ, ಆ ಸ್ವರೂಪ ನಮಗೆ ಕಾಣೋದು. ಸತ್ವ ಶ್ರದ್ಧೆ, ಚಿತ್ತ ಮನಸ್ಸು ಒಂದಕ್ಕೊಂದು ಲಿಂಕ್. ಅದು ಕಣ್ಣಲ್ಲಿ ದೋಷ ಇದ್ದಿದ್ದಲ್ಲ, ಅದಕ್ಕೆ ತಕ್ಕಂತೆ ಗ್ಲಾಸ್ ಹಾಕ್ತಾರೆ, ಗೊತ್ತಾಯ್ತಾ? ಗ್ಲಾಸಿಗೆ ತಕ್ಕಂತೆ ಕಣ್ಣಾಗೋದಿಲ್ಲ, ಗೊತ್ತಾಯ್ತಿಲ್ಲ. ಕಣ್ಣಿಗೆ ತಕ್ಕಂತೆ ಗ್ಲಾಸ್ ಹಾಕ್ತಾರೆ. ಒಂದೊಂದು ಕವರ್ ಆಗ್ತಾ ಬರುತ್ತೆ. ಯೋ ಯಶ್ರದ್ಧಾ ಸಯೇವ ಸಹ ಸಾತ್ವಿಕ ಶ್ರದ್ಧಾ ಸಾತ್ವಿಕ ಇತ್ಯಾದಿ ಕ್ಲಿಯರ್ ಮಾಡ್ತಾರೆ. ಸಾತ್ವಿಕ ಶ್ರದ್ಧೆ ಇದ್ದವನು ಅದೇನಾಗಿರ್ತಾನೆ ಸ್ವರೂಪದಲ್ಲಿ, ಅವನು ಸಾತ್ವಿಕನೇ ಆಗಿರ್ತಾನೆ ಅಂತ ಅರ್ಥ. ಇಲ್ಲಿ ನೋಡಿ, ಇದಕ್ಕೆ ಬನ್ನಿ. ಈಗ ಇಲ್ಲಿ ಹೇಳ್ತಾರೆ ತ್ರಿವಿಧಾ ಭವತಿ ಸತ್ವಾನುರೂಪ ಜೀವಾನುರೂಪ. ಜೀವನ ಸ್ವಭಾವಕ್ಕೆ ತಕ್ಕಂತೆಯೇ ಇರ್ತಾನೆ ಅವನು. ಅಥೋ ಯೇ ಸಾತ್ವಿಕ ಶ್ರದ್ಧಾ ತೇ ಸಾತ್ವಿಕ ಇತಿ ಜ್ಞಾಯಂತೆ. ಸಾತ್ವಿಕ ಶ್ರದ್ಧೆಯವರನ್ನ ಸಾತ್ವಿಕರನ್ನು ತಿಳಿಬೇಕು. ಅನ್ಯೇ ಅನ್ಯೇ ಇತಿ ಶ್ರದ್ಧಾಮಯ ಶ್ರದ್ಧಾರೂಪ. ಶ್ರದ್ಧಾ ಸ್ವರೂಪನೇ ಅವನು. ಅದಕ್ಕೆ ಡೀಟೇಲ್ಸ್. ಶ್ರದ್ಧಾ ಸ್ವರೂಪಂ ಜೀವಸ್ಯ ತಸ್ಮಾತ್ ಶ್ರದ್ಧಾಭಿಭೇದತಃ ಉತ್ತಮಾಧಮ ಮಧ್ಯಾಸ್ತು ಜೀವಾಗ್ನೇಯ ಪೃಥಕ್ ಪೃಥಕ್. ಶ್ರದ್ಧಾ ಸ್ವರೂಪಂ ಜೀವಸ್ಯ ತಸ್ಮಾತ್ ಶ್ರದ್ಧಾಭಿಭೇದತಃ. ಶ್ರದ್ಧೆ ಇವನ ಸ್ವರೂಪವಾದ್ದರಿಂದ ತಸ್ಮಾತ್ ಶ್ರದ್ಧಾಭಿಭೇದತಃ, ಶ್ರದ್ಧೆಯ ಪ್ರಭೇದಕ್ಕನುಗುಣವಾಗಿ ಉತ್ತಮಾಧಮ ಮಧ್ಯಮಾಸ್ತು ಜೀವಾ ಜ್ಞೇಯ ಪೃಥಕ್ ಪೃಥಕ್. ಉತ್ತಮ ಜೀವರು, ಉತ್ತಮ ಶ್ರದ್ಧೆಯನು ಉತ್ತಮ ಜೀವ, ಮಧ್ಯಮ ಜೀವ, ತಾಮಸ ಜೀವ ಅಂತ ತಿಳಿಬೇಕು. ಪ್ರತ್ಯೇಕ ತಿಳಿಬೇಕು. ಸ್ವರೂಪಭೂತ ಶ್ರದ್ಧೈವ ತಮೋಗಾನಾಂಚ ಮೋಕ್ಷಿಣ. ಅದೇ ರೀತಿಯಲ್ಲಿ ತಮೋಗೆ ಹೋಗೋರು, ಮೋಕ್ಷಕ್ಕೆ ಹೋಗೋರು, ನಿತ್ಯ ಸಂಸಾರಿಗಳು, 3 ಜನಕ್ಕೆ ಏನಿದೆ ಸ್ವರೂಪದಲ್ಲೇ ಶ್ರದ್ಧೆ ಇದೆ. ಶಿಷ್ಯತೆ ಸಂಸ್ಕೃತಿ ಸ್ಥಾನ ಶ್ರದ್ಧಾರೂಪಂ ಮನೋಪರ. ಆದರೆ ಮನಸ್ಸಿದೆ, ಈಗ ಸ್ವರೂಪದ ಮನಸ್ಸು ಇದೆ, ಆದರೆ ಬಾಡಿ ಮನಸ್ಸು ಇದೆ. ಶ್ರದ್ಧಾರೂಪಂ ಮನೋ ಅಪರಂ. ಈ ಮನಸ್ಸು ಮಾತ್ರ ಚೇಂಜ್ ಆಗ್ಬೋದು. ಈ ಕಲರ್ ಗ್ಲಾಸ್ ಆಗ್ತಾರೆ, ಕಲರ್ ಗ್ಲಾಸ್ನಲ್ಲಿ ಪವರ್ ಚೇಂಜ್ ಆಗಲ್ಲ, ಅರ್ಥ ಆಯ್ತಾ? ಬಣ್ಣ ಚೇಂಜ್ ಆಗುತ್ತೆ, ಅರ್ಥ ಆಯ್ತಾ? ಸರಿಯಾಗಿ ಗಮನಿಸ್ಬೇಕಾದ್ರೆ ಕಲರ್ ಇದರಲ್ಲಿ ಪವರ್ ಸೇಮು, ಪವರ್ ಚೇಂಜ್ ಆಗಲ್ಲ. ಪವರ್ ಚೇಂಜ್ ಇದ್ದರೆ ಅಡ್ಜಸ್ಟ್ ಮಾಡಬಹುದು. ಈಗ ವಿಧ ಚೇಂಜ್ ಇದ್ದರೆ ಇದಿದ್ರೆ ತೇರು ಹಾಕಿಬಿಡ್ಬೋದು. ಅಲ್ಲಿ ಏನು ಮಾಡಬೇಕಾಗಿಲ್ಲ, ಸದ್ಯ ತೇರು ಹಾಕಿಬಿಡ್ಬೇಕು. ಅಲ್ಲಿ ಸಮಸ್ಯೆ ಏನಂದರೆ ಇವ್ರ ಕಲರ್ ಸ್ವರೂಪದೊಳಗಿದೆ, ಅದು ಪ್ರಾಬ್ಲಮ್ ಇರೋದು. ಉದಾಹರಣೆಗೆ ಕಲರ್ ಗ್ಲಾಸ್ ಹಾಕ್ಕೊಂಡ, ಅವನಿಗೆ ಹಳದಿ ಕಾಣಿಸ್ತು, ಓಕೆ. ಆದರೆ ಕಾಮಾನ್ಯ ರೋಗ ಇದ್ದು ಹಾಕ್ಕೊಂಡ, ಅವಾಗ ಏನಾಯಿತು? ಅದು ಇದು ಮಿಸ್ಟೇಕ್ ಅಲ್ಲ. ಯಾವ್ದು ಮಿಸ್ಟೇಕ್ ಅಲ್ಲ?
ಗ್ಲಾಸ್ ಮಿಸ್ಟೇಕ್ ಅಲ್ಲ, ಯಾವುದ್ರ ಮಿಸ್ಟೇಕ್, ಕಣ್ಣಿಂದೇ ಮಿಸ್ಟೇಕ್. ಅಂದರೆ ಸ್ವರೂಪನೇ ಕಲರ್ಡ್, ಅದು ಸ್ವರೂಪನೇ ಕಲರ್ ಆದ್ರಿಂದ ಅದು ತಾಮಸ ಕಲರ್ಡು, ಈ ಕಲರ್ ಆ ಥರ ಆಗುತ್ತೆ. ಹೇಳಿ ಹಾಗೆ ಕರ್ಮದ ಬಗ್ಗೆ ವಿಷಯ ಬಂದೇ ಇಲ್ಲ, ಸ್ವರೂಪದ ಬಗ್ಗೆ ಅಷ್ಟೇ ಮಾತೀಗ. ಯಾಕಾಗೋದಿಲ್ಲ, ಆಗತ್ತೆ, ಗೊತ್ತಾಯ್ತಿಲ್ಲ. ಅದೇ ಸದ್ಯ ಗೊತ್ತಿಲ್ಲ ಗೊತ್ತಿದ್ದ ಅರ್ಥ ಬಿಡುತ್ತೆ ಅಷ್ಟೇ. ಆ ವಿಷಯ ನಮಗೆ ಗ್ಯಾರಂಟಿ. ಗೊತ್ತಿದ್ದು ಮಾಡ್ತಾನೋ ಗೊತ್ತಿಲ್ಲದೆ ಮಾಡ್ತಾನೆ ತಿಳಿಯೋದು ಕಷ್ಟ ಅಲ್ಲ, ತಿಳಿತಾ. ಇಲ್ಲಿ ನೋಡಿ ಮುಂದೆ ಅಲ್ಲಿ ಅದು ಹೇಳೋದಕ್ಕೆ ಅಧ್ಯಾಯ ಹೊರಟರು. ಮತ್ತೆ ನನ್ನ ಮಾತು ಕೇಳಿ, ಕೃಷ್ಣನ ಮಾತು ಕೇಳ್ಬೇಕು ನೀವು, ಗೊತ್ತಿಲ್ಲ. ನಮ್ಮ ಮಾತು ನಿಮ್ಮ ಮಾತು ನೀವು ಹೇಳಿದ್ರೆ ಭಗವದ್ಗೀತೆನೇ ಆಗೋದಿಲ್ಲ, ಭಗವದ್ಗೀತೆ ಮಾತಾಗಬೇಕು. ಕೃಷ್ಣ ಹೇಳ್ತಾನೆ, ಸಾತ್ವಿಕಸ್ಯ ತಮೋ ರೂಪ ಶ್ರದ್ಧಾ ತತ್ರ ಸ್ವರೂಪ ಶ್ರದ್ಧೈವ ವ್ಯಜ್ಯತೆ ಪ್ರಾಯಶಃ ಕ್ವಚಿತ್. ಎಷ್ಟಿದೆ ನೋಡಿ, ಪ್ರಾಯಶಃ. ಪ್ರಾಯಶಃ ಅಂದ್ರೆ ಮೋಸ್ಟ್ಲಿ, ಸ್ವಲ್ಪ ಅಲ್ಲ, ಮೋಸ್ಟ್ಲಿ. ಏನಾಗಿರುತ್ತದ ವಾಲ್ಮೀಕಿ ಕಥೆನೇ ಹೇಳ್ತಾರೆ. ಬೇಟೆಗಾರನಾಗಿದ್ದ ಕಾಲ ಇತ್ತು, ಮೃಗನ್ ಬೇಟೆಯಾಡೇ ಇದು ಮಾಡ್ತಿದ್ರು. ಅದು ಎಂತ ತಾತ್ಕಾಲಿಕ ಬದಲಾವಣೆ, ಅದು ತಾತ್ಕಾಲಿಕ ಇದರದಲ್ಲ. ಯಾವಾಗ ನಾವು ಹೇಳಿಬಿಟ್ರೆ ಅದು ಸರಿ ಹೋಗ್ಬಿಟ್ರೆ ಮುಗಿದೋಯ್ತು, ಟೋಟಲಿ ಚೇಂಜ್. ಅದಕ್ಕೆ ಅದನ್ನು ನಾವು ಅದನ್ನ ಬೇಡ, ಸ್ವಲ್ಪ ಬುದ್ಧಿ ಜಾಸ್ತಿ ಬೇಕು. ಜ್ವರ ಬಂದಿದ್ದು ಸುಮ್ಮನೆ ಹೇಳೋದಕ್ಕೆ ಯಾರು ಸಾಕು. ಯಾವ ಜ್ವರ ಅಂತ ಹೇಳಕ್ಕೆ ಯಾರು ಬೇಕೋ? ಡಾಕ್ಟ್ರೇ ಬೇಕು. ಜ್ವರ ಪಾಪ ಅನುಭವಿಸೋದು ಜ್ವರ ಬಂದು ಗೊತ್ತಿಲ್ಲ ಅವ್ರಿಗೆ, ಅಷ್ಟು ಗೊತ್ತು ಅವರಿಗೆ. ಅದು ಯಾವ ಜ್ವರ ಅಂತ ಅವ್ರಿಗೆ ಗೊತ್ತಿಲ್ಲ, ಡಾಕ್ಟ್ರಿಗೆ ಗೊತ್ತಿದೆ ಆ ಥರ. ಸೊ ಸಾಮಾನ್ಯ ಅಂತ ಗೊತ್ತಾಗುತ್ತೆ, ಬಟ್ ಯಾವ ಕ್ಯಾಟಗರಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಎಕ್ಸ್ಪರ್ಟೈಸ್ ಬೇಕು. ಸಾತ್ವಿಕಿ ತಾಮಸಸ್ಯಾಪಿ ಭೂಯಸ್ತ್ವಾ ತದ್ವಿವಿಚ್ಯತೆ. ಸಾತ್ವಿಕಿ ತಾಮಸಸ್ಯಾಪಿ ಭೂಯಸ್ತ್ವ ತದ್ವಿವಿಚ್ಯತೆ. ಸಾತ್ವಿಕಿ ಒಂದು ಭಾರಿ ಶ್ರೇಷ್ಠ ಆದ್ದರಿಂದ ತಾಮಸಸ್ಯಾಪಿ ಭೂಯಸ್ತ್ವ. ಇನ್ನೊಂದಿದೆ, ಸಾಮಾನ್ಯವಾಗಿ ಸಾತ್ವಿಕಸ್ಯ ತಮೋರೂಪ ಶ್ರದ್ಧಾ ಅಂತಃಕರಣಾತ್ಮಿಕ. ಸಾತ್ವಿಕ ತಪ್ಪು ಮಾಡ್ತಾ ಇದ್ದಾನೆ, ಕೆಡ್ತ ನಡ್ಕೋತಾ ಇದ್ದಾನೆ ಅಂತ ಹೇಳೋದು ಸ್ವರೂಪ ಶ್ರದ್ಧೆ ಅಲ್ಲ, ಯಾವುದೋ ಇದರಿಂದ ಬಂದ ಶ್ರದ್ಧೆ. ಬೆಳಿಗ್ಗೆ ತಕ್ಷಣ ಕಾಫಿ ಕುಡಿಯೋ ಚಟ ಕೆಲವರಿಗೆ, ತಪ್ಪೊಂದು ಒಂದು ಬಿಟ್ಟು ಬಿಡ್ತಾನೆ ನೆಕ್ಸ್ಟ್ ಡೇ ಅವನು. ಅದು ಮೊದಲು ಏನಾಗಿದ್ದಾನೆ ಬಿಡ್ಲಕ್ಕೆ ತಯಾರಿಲ್ಲ ಅವನೀಗ. ಬಟ್ ಯಾವಾಗ ಶಾಸ್ತ್ರ ಹೇಳಿತು ತಕ್ಷಣ ಏನು ಮಾಡ್ತಾನೆ, ಚೇಂಜ್ ಮಾಡ್ಬಿಡ್ತಾನೆ. ಅದು ಈ ರೀತಿ ನೋಡೋದಲ್ಲ, ಪ್ರಸಂಗ ನೋಡ್ಬೇಕು ಅವ್ರಿಗೆ, ಹೇಳಿ ನೋಡ್ಬೇಕು. ಅದಕ್ಕೆ ನಾವು ಯಾಕೆ ಮೂರು ನಮ್ಮ ಡೈರೆಕ್ಟ್ ಕಳಿಸೋ ಇದೆ, ಎಲ್ಲೋ ಒಂದು ಹೇಳ್ಬೇಕಾಗಿದ್ದಿಲ್ಲ. ಯಾರು ಉಪನ್ಯಾಸ ಬರ್ತಾರೆ ನೋಡಿ, ಎಲ್ಲ ಹೋಗಿ ಆ ಕಡೆ ಹೋಗಿ ಕಳಿಸ್ಬಿಡ್ಬೋದು. ಕಳ್ಸಕ್ಕೆ ಬರಲ್ಲ, ಯಾತಕ್ಕೆ ನಿಮ್ಗೆ ಗೊತ್ತಾಗೋದಿಲ್ಲ, ತಿಳಿತಾ. ನಿಮಗೆ ಸಾತ್ವಿಕರು ಹೇಳಬೇಕಾಗಿಲ್ಲ, ಹೋಗ್ಬಿಡಿ. ನೀವು ತಾಪಸ್ ನಿಮಗೆ ಹೇಳಬೇಕಾಗಿಲ್ಲ, ತಿಳಿದ್ರು ಎಲ್ಲರೂ ಕಳಿಸ್ಬಿಟ್ಟು ಹೋಗ್ಬಿಟ್ಟು ಹೋಗುದು ಅಂತ. ಹಾಗೆ ಆಗೋದಿಲ್ಲ. ಈ ರೀತಿ ಇಲ್ಲೊಂದು ವರ್ಕ್ ಪ್ಲೇ ಮಾಡ್ತಾನೆ ಇರ್ತದಾಗಲೇ. ಸಾತ್ವಿಕಿ ತಾಮಸಸ್ಯಾಪಿ ಭೂಯಸ್ತ್ವ ತದ್ವಿವಿಚ್ಯತೆ. ಅದು ಎದ್ದೆದ್ದು ಕಾಣುತ್ತೆ ಶ್ರದ್ಧೆಗಳೆಲ್ಲ ಕೂಡ. ಯಜಂತೆ ಸಾತ್ವಿಕಿ ತಾಮಸ ಒಮ್ಮೆ ಉಲ್ಟಪಲ್ಟ ಆಗತ್ತೆ, ಆದರೆ ಅದು ಮೆಜಾರಿಟಿ ಮಾತ್ರ ಸ್ವರೂಪದ್ದೇ ಆಗಿರುತ್ತೆ. ಯಜಂತೆ ಸಾತ್ವಿಕ ದೇವಾನ್ ಯಕ್ಷ ರಕ್ಷಾಂಶಿ ರಾಜಸಾಹ ಪ್ರೇತಾನ್ ಭೂತಗಣಾಂಶ್ಚಾನ್ಯೇ ಎನ್ನೇ ಯಜಂತೆ ತಾಮಸಾ ಜನಾಹ. ಇನ್ನು ಕ್ಲಿಯರ್ ಆಗಿ ತಿಳಿಯಾಗಿ ಹೇಳ್ತಾರೆ. ಸತ್ವಾನುರೂಪ ಚಿತ್ವಾನುರೂಪ ಯೋಗರಸ ಏವ ಸಹ ಸಾತ್ವಿಕ ಶ್ರದ್ಧಾ ಸಾತ್ವಿಕ ಇತ್ಯಾದಿ. ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷ ರಕ್ಷಾಂಶಿ ರಾಜಸಾಹ ಪ್ರೇತಾನ್ ಭೂತಗಣಾಂಶ್ಚಾನ್ಯೇ ಯಜಂತೆ ತಾಮಸಾ ಜನ. ಇದು ನಮಗೆ ಇನ್ನೂ ಕ್ಲಿಯರ್ ಆಗುತ್ತೆ, ಸರಿಯಾಗಿ ಕೇಳಿದ್ರೆ ಅರ್ಥ ಆಗಿಬಿಡುತ್ತೆ. ಒಬ್ಬನಿದ್ದಾನೆ, ಅವನು ಏನು ಗೊತ್ತಿಲ್ಲ ಅವನಿಗೆ, ಪಾಪ ಮಠಕ್ಕೆ ಹೋಗೋಣ ಬರ್ತೀಯಾ, ದೇವಸ್ಥಾನ ಬರ್ತೀನಿ ಅಂದ್ಬಿಡ್ತಾನೆ. ಅವ್ನು ಯಾರು ಹೇಳ್ಕೊಟ್ಟಿಲ್ಲ ಹೋಗ್ಬೇಕು ಅಂತ, ಏನು ಗೊತ್ತಿಲ್ಲ ಅವನಿಗೆ. ಸಹಜವಾಗಿ ಏನು ಹೇಳ್ತಾನೆ, ಹೋಗ್ತಾನೆ. ಆಮೇಲೆ ಹೇಳ್ತಾರೆ, ಅದೇ ಎಂಜಾಯ್ಡ್ ಲಾಟ್ ಅಂತ ಹೇಳ್ತಾರೆ, ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಉಳಿದವ್ರಿಗೆ ಹೇಳ್ತಾರೆ ಅದೇ ಥ್ರೋಟ್ ಅದೇ ಇದರಲ್ಲಿ ಇರ್ತಾವನು. ಇನ್ನೊಬ್ರು ಏನು ಮಾಡ್ತಾನೆ, ಇಲ್ಲ ಬೇರೆ ಕೆಲಸ ಇದೆ ಬರಬಾರ್ದು ಅಂತ ಏನಿಲ್ಲ, ಬಟ್ ಇವತ್ತಾಗಲ್ಲ ಹೇಳ್ಬಿಡು. ಅವ್ನು ಇನ್ನೊಬ್ಬರು ಇವ್ನು ಕ್ಲಬ್ಗೆ ಬರೋದಪ್ಪ ಸಾಧ್ಯ ಇಲ್ಲ, ಬರ್ಲಕ್ಕೆ ಆಗೋದಿಲ್ಲ ಅಂತ ಹೇಳಿ. ಈಗ ಬರ್ಲಕ್ಕೆ ಯಾಕೆ ಬರ್ಬೇಕು ಅಲ್ಲಿಗೆ, ಯಾಕೆ ಬರಬಾರ್ದು, ಯಾಕೆ ಬರಬೇಕು ಅಂತ ಅವ್ನು ಕೇಳ್ತಾನೆ. ಮತ್ತೆ ಹೋಗ್ಲಿಕ್ಕೆ ಅವ್ನು ಯಾರು ಹೇಳ್ಕೊಟ್ಟಿಲ್ಲ, ಕ್ಲಬ್ ಹೋಗ್ಬಾರಂತ ಯಾರು ಹೇಳ್ಕೊಟ್ಟಿಲ್ಲ, ಏನಿರುತ್ತೆ ಅಲ್ಲಿ ಅಂತ ಕೇಳಿದ. ಹಾಗಿದ್ದಾನೆ ಬರೋದಿಲ್ಲ ಅಂತ ಹೇಳಿ. ತಪ್ಪು ಅಂತ ಯಾರು ಹೇಳಿಲ್ಲ, ಸಹಜವಾಗಿ ಅವನಿಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಇನ್ನೊಬ್ಬರು ಕ್ಲಬ್ಬಿಗೆ ಅದ್ರ ಕಷ್ಟ ಹೊಟ್ಬಿಡ್ತಾರೆ, ಇದು ಬರೋದಿಲ್ಲ ಅಂತ. ಎಷ್ಟೋ ಜನ ಡ್ರೈವರ್ ಸಿಗ್ತಿರ್ತಾರೆ, ಆಮೇಲೆ ಹೇಳ್ತಾರೆ ಅವ್ನು ಬಿಟ್ಬಿಟ್ಟು ಅವ್ನು ಡ್ರೈವರ್ ಅಂತ ಹೇಳ್ತಾರೆ. ಯಾತಕ್ಕೆ ಅಂತ ಕೇಳಿದರೆ, ಬರೀ ದೇವಸ್ಥಾನಕ್ಕೆ ಹೋಗ್ತೀರಿ ನೀವೀಗ, ಮಠಕ್ಕೆ ಹೋಗ್ತೀವಿ, ನನಗೆ ಸಿನಿಮಾಕ್ಕೆ ಹೋಗಲ್ಲ, ಅದಕ್ಕೆ ಹೋಗಲ್ಲ, ಅದಕ್ಕೆ ಬರೋದಿಲ್ಲ. ಸಂಬಳ ಜಾಸ್ತಿ ಕೊಡ್ತಾರೆ, ಆದರೆ ಇದಕ್ಕೆ ಬರೋದಿಲ್ಲ, ನನಗೆ ಇಷ್ಟ ಆಗಲ್ಲ. ಹಿಂದೆ ಕೆಲವರು ಒಳ್ಳೆಯದಕ್ಕೆ ಹೋಗ್ತಿರ್ತಾರೆ, ಎಂಜಾಯ್ ಇಕ್ಕಾಬಿಟ್ಟು ಕುಡಿ ಹೋಗೋರ ಜೊತೆಗೆ ಅಂತೆ. ಅದು ತಮಾಷೆ ಹೇಗಿದೆ. ಇನ್ನೊಬ್ರು ಇವಾಗ ಅಂಥದ್ದು ಬೇಕು ಅವ್ರಿಗೆ. ಇವ್ನು ಬಿಟ್ಬಿಡ್ತಾರೆ, ಎಲ್ಲಿ ಬರೀ ಕ್ಲಬ್ ಹೋಗ್ತಾರೆ, ಅವ್ರ ಜೊತೆ ಯಾರು ಹೋಗ್ತಾರೆ ಅಂಥವನು ಇದ್ದಾರೆ. ಇದೆಲ್ಲ ಯಾರಿಂದ ಗೊತ್ತಾಗುತ್ತೆ, ಯಾರು ಹೇಳ್ಕೊಟ್ಟಿಲ್ಲ ಅವರಿಗೆ. ಇನ್ನು ನ್ಯಾಚುರಲ್ ಲೈಕಿಂಗ್, ಇನ್ನು ಹೇಳಬೇಕಾದ್ರೆ ನ್ಯಾಚುರಲ್ ಲೈಕಿಂಗ್, ಅದು ಯಾವ ಪ್ರಚೋದನೆ ಏನೇನೂ ಇಲ್ಲ ಅದರೊಳಗೆ. ಅದನ್ನು ಆಸಕ್ತಿ ಸಾತ್ವಿಕ. ಯಾವುದರಲ್ಲಿ ಇದಕ್ಕೆ ಹೋಗ್ತಿದ್ರೆ ಸಾತ್ವಿಕ, ಅದಕ್ಕೆ ಹೋಗ್ತಿದ್ರೆ ತಾಮಸ.
ಮಧ್ಯವರ್ತಿಯಾಗಿದ್ದರೆ ಒಂದು ಇದಕ್ಕೂ ಹೋಗ್ತೇವೆ ಅದಕ್ಕೂ ಹೋಗ್ತಾರೆ, ಬೆಳಿಗ್ಗೆ ಇಲ್ಲಿ ಸಾಯಂಕಾಲ ಅಲ್ಲಿ. ಏನು ಹೇಳ್ಬೇಕು ಅವರಿಗೆ? ಹೇಳಿಲ್ಲ, ಅದು ಹೋದೆ ಕರೆದು ಇಲ್ಲ ಇಲ್ಲಿ ಹೋದೆ ಅಷ್ಟೇ. ನನಗೆ ಅದೇನೂ ಇಲ್ಲ. ನಾನು ಹೇಳಿದ ನಮ್ಗೇನು ಬಡಿಯಾದ್ರೆ ಆಯ್ತು, ಬೇಲಿಗೆ ಆದ್ರೆ ಆಯ್ತು, ಯಾವುದ್ರ ಬಗ್ಗೆನೂ ಇದಿಲ್ಲ ಅಂತ ತುಂಬಾ ಜನ ಸಿಗ್ತಾರೆ ನಮ್ಮಲ್ಲಿ. ಬೇಕಾದ ಎಷ್ಟೇ ಸಾತ್ವಿಕರಾದ್ರೂ ಅವರಿಗೆ ತಾಮಸ ರಾಜಸದ ಪ್ರಭಾವ ಇದ್ದೇ ಇರುತ್ತಲ್ವಾ? ನೀವು ಯಾವ್ದಾದ್ರು ಕೇಳಿ, ಸಾತ್ವಿಕರಾದ್ರು ಅಂದ್ರೇನೋ ಪ್ರಭಾವ ಅಂದ್ರೇನು, ಯಾವ್ದಕ್ಕೆ ಕೇಳ್ತೀರಿ? ಪ್ರಶ್ನೆ ಯಾವ್ದು ನಿಮ್ದೀಗ? ಸಾತ್ವಿಕರಾದ್ರೂ ನಮ್ಮ ನಿತ್ಯ ಜೀವನದಲ್ಲಿ ಸಾತ್ವಿಕರಾದ್ರೂ ಸಹ ನಿಜ ಜೀವನ ಅಂದ್ರೆ ಏನು? ಸ್ವರೂಪ ಅಂತ ಹೇಳ್ಬೇಕು, ನಿಜ ಜೀವನ ಅಂತ ಹೇಳಬಾರ್ದು. ಗೊತ್ತಾಯ್ತಾ? ಸ್ವರೂಪ ಅಂತ ಹೇಳಿದ್ರೆ ಅರ್ಥ ಇದೆ. ನಿಜ ಜೀವನ ಅವರವರು ನಿಜ ಜೀವನ ಆಗಿರುತ್ತೆ ಅಷ್ಟೇ. ಸ್ವರೂಪದಲ್ಲಿ ಸಾತ್ವಿಕ ಶ್ರದ್ಧೆ ಇದ್ದವನಿಗೆ ಕಾರಣಾಂತರದಿಂದ ಏನಾಗಬಹುದು? ತಾಮಸ ಶ್ರದ್ಧೆ ಬಂದ್ಬಿಡ್ಬಹುದು. ಆಕ್ಚುಲಿ ಶ್ರದ್ಧೆ ಅಲ್ಲ ಅದು, ಗೊತ್ತಾಯ್ತು? ಅಪರೆಂಟ್ ಅಷ್ಟೇ. ಆದ್ರೆ ಆಗ್ಬಾರ್ದು ಅಂತ ಏನೂ ಇಲ್ಲ. ಅದೇ ರೀತಿ ಸಾತ್ವಿಕ ತಾಮಸ ಸ್ವಲ್ಪ ಸಾತ್ವಿಕರಾಗಬಾರ್ದು ಅಂತನೂ ಇಲ್ಲ. ಒಳ್ಳೆ ಇದ್ರಲ್ಲಿ ಓದಿರ್ತಾನೆ, ಮನೆ ಬಿಟ್ಟು ಹೋಗೋ ಕೆಡೋ ಚಾನ್ಸೇ ಬಂದಿಲ್ಲ ಮನೆಯಿಂದ, ಆಮೇಲೆ ಚಾನ್ಸ್ ಬಂದು ಕೆಟ್ಟ ಹೋಗ್ಬಿಟ್ಟ. ಸೊ ಅದು ಬೇರೆ, ಅದಕ್ಕೆ ಸ್ವರೂಪ ಅಲ್ಲ ಹೇಳುತ್ತೆ ಅವರಿಗೆ. ಇವಾಗ ಶ್ರದ್ಧೆಯಿಂದ ಸಂಧಾನ ಮಾಡ್ತಾನೆ ಇರೋ ನೋಡಿ, ಅವು ಮಾಡಬೇಕು ಅಂದ್ರೆ ಮಾಡೇ ಮಾಡ್ತಾನೆ, ಇನ್ನೂ ಬರಾಗಲ್ಲ. ಯಾರು ನೋಡಿದ್ರೆ ಮಾಡ್ತಾರೆ, ಮಾಡೋದಿಲ್ಲ. ಯಾರು ನೋಡೋರಿಲ್ಲ, ಕ್ಯಾನ್ಸಲ್ ಅದು ಬಿಟ್ಟ. ಭಾರಿ ನೋಡ್ತಿದ್ದಾರೆ, ಸುಮ್ಮನೆ ಕುದುರೆದ್ದೋದ. ಅದು ಮಾಡಬೇಕು ಅಂತಿಲ್ಲ ಅವನಿಗೆ, ಬಟ್ ಕೆಟ್ಟದ್ರೆ ತಗೋಬಾರ್ದು ಅಷ್ಟೇ. ಇವೆಲ್ಲ ಲೈಕ್ ನ್ಯಾಚುರಲ್ ಅಲ್ಲ, ಇದು ಔಪಾಧಿಕ. ಅದೆಲ್ಲ ಪ್ರಶ್ನೆ ಕೇಳೋದಕ್ಕಿಂತ ಹೆಚ್ಚು ನಾನು ಯೋಚನೆ ಮಾಡಬೇಕು ಇದ್ರ ಬಗ್ಗೆ. ನಮಗೆ ಅರ್ಥ ಆಗಲಿಕ್ಕೆ ಶುರುವಾಗುತ್ತೆ. ಹೇಗೆ ಮಾಡ್ತಾರೆ ಒಂದು ಕೆಲಸನೇ ಆಳು ಮಾಡೋ ರೀತಿಯೇ ಬೇರೆ. ತಾಯಿ ಅಡಿಗೆ ಮಾಡ್ತಾಳೆ ಅಂತ ತಿಳ್ಕೊಂಬ, ಅವಳು ಮಾಡೋ ರೀತಿಯೇ ಬೇರೆ, ಕಮಿಟ್ಮೆಂಟೇ ಬೇರೆ. ಇವಳ್ದು ಹಾಗಲ್ಲ. ಹೇಳಿದ್ರೆ ಏನೇನು ಹೇಳ್ತೀರಿ ಅಂತ ಬೈದು ಬಿಡ್ತಾರೋ, ಇದು ಮಾಡಿದ್ರೆ ಮತ್ತೆ ಏನೋ ಬದಲಾಯಿಸ್ತೀರಿ, ಏನು ಹೋಗ್ರಿ ಅಂತ. ಆದರೆ ಅವ್ರಿಗೆ ಇಷ್ಟ ಇಲ್ಲ ಅದರಿಗೆ, ದುಡ್ಡು ಬಗ್ಗೆ. ಇವ್ರು ಹಾಗಲ್ಲ, ಹೌದಾ ಅದು ಆಯ್ತು. ಯಾಕೆ ಅವ್ರ ಉದ್ದೇಶ ಇದಿಲ್ಲ. ಅವ್ರ ಉದ್ದೇಶ ಏನು? ಅವ್ರಿಗೆ ಹಿತ ಆಗ್ಬೇಕಷ್ಟೆ. ನೀವು ಹಿತದ ಪ್ರಶ್ನೆ ಇಲ್ಲ, ಏನೋ ಮಾಡಿ ಬಡದು ಹೋಗ್ತೇನೆ ಅಂತ ಹೇಳ್ತಾರೆ ಅಷ್ಟೇ ಹೊರತು ಅದನ್ನು ಗೊತ್ತಾ. ಅದಕ್ಕೆ ಹಾಳು ಮಾಡಿದ್ದು ಹಾಳು ಅಂತ ಯಾತಕ್ಕೆ ಹೇಳ್ತಾರೆ ಅಂದರೆ ಶ್ರದ್ಧೆ ಪ್ರಶ್ನೆ ಬರಲ್ಲ ಅಲ್ಲಿ. ದುಡ್ಡಿಗೋಸ್ಕರ ಮಾಡ್ತಾನೆ, ಅದರಿಂದ ಕ್ವಾಲಿಟಿ ಸಫರ್ ಆಗೇ ಆಗತ್ತೆ ಅಂತ ತಾತ್ಪರ್ಯ. ಸರಿಯಾಗಿ ನಾನು ಹೇಳಿದ್ದೆಲ್ಲ ಯೋಚನೆ ಮಾಡೋದು. ಸಾತ್ವಿಕ ಇದ್ದಾನೆ, ದೇವಸ್ಥಾನಕ್ಕೆ ಹೋಗ್ತಾನೆ, ಬೇರೆ ಕಡೆ ಹೋಗೋದಿಲ್ಲ ಅವನು. ಯಾರು ಹೇಳ್ಕೊಟ್ಟೇವ ನೆನಪಿಟ್ಕೊಳ್ಳಿ. ಯಕ್ಷ ರಕ್ಷಾಂಶಿ ರಾಜಸಾಹ ಇನ್ನು ಕೆಲವರಿದ್ದಾರೆ. ನಾವು ಒಂದು ಬದಿಗೆ ಹೋದ ಕಾಲಕ್ಕೆ ಒಂದು ಯಾವನು ಸಿಕ್ಕಿವನು ಡ್ರೈವರ್ನು, ಭಾರಿ ಒಳ್ಳೆ ಡ್ರೈವರ್. ನಾವೇನು ಮಾಡಿದ್ವಿ, ಒಂದು ಕಡೆ ಎಲ್ಲಿ ಹೋದ, ನಾವೇನು ತಗೊಳ್ಳಲ್ಲ ಅಂದ್ರಿ. ನಾನು ತಗೊಳ್ಳಲ್ಲ ಅಂದು, ನಾನು ತಗೊಳ್ಳಲ್ಲ ಹಾಗೆ. ಆಮೇಲೆ ಏನಾಯ್ತು, ಊಟ ಆಗಿತ್ತು, ಇಲ್ಲೇ ಇಲ್ಲ. ನಾನು ಬರೀ ಹಣ್ಣುಗಳು, 3 ದಿವಸ ಬರೀ ಹಣ್ಣುಗಳು ಅಷ್ಟೇ. ಹಣ್ಣು ರಾಶಿ ಕೊಟ್ಬಿಟ್ಟಿದ್ರು ಯಾರ ಪಾಪ. ಅವನಷ್ಟೇ ಹಣ್ಣು ತಗೊಂಡಿರ್ತಾರೆ, ನಮ್ಮಣ್ಣೆ ಕೊಡ್ತಿದ್ವಿ ಹೊರತು ಅವ್ನು ಬೇರೆ ಮುಟ್ತಾನೆ ಇರಲಿ. ಬೇಡ ಅದೆಲ್ಲ ಬೇಡ, ಹಾಗೆ ಇರ್ತಿಲ್ಲ ಅಂತ. ಅಂದ್ರೆ ಅವ್ನು ಯಾರು ನಾವು ವಿರೋಪ ಹೇಳಿಲ್ಲ ಅವನಿಗೆ, ಹಾಗೆ ತಿಳಿತಿಲ್ಲ. ಬೇಡ ಅಂದ್ರೆ ಇಲ್ಲ ನಮ್ಗೆ ಇದೇ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಈ ಥರ ಇರುತ್ತೆ ಕೆಲವು. ನಿಮ್ಮ ಮನೆ ಮಾರ ನೀವು, ನಮ್ಮ ಮನೆ ನಾನು ಹೋಗ್ಬಿಡ್ತಾರೆ. ಅವ್ರ ರೀತಿಯೇ ಬೇರೆ. ಮತ್ತೆ ಇಷ್ಟಷ್ಟು ಪ್ರಶ್ನೆ ಕೇಳಿ, ಪೂರ್ವಜನ್ಮ ಸ್ವರೂಪ ಅಂತ ಹೇಳ್ತಿದ್ವಿ. ಪೂರ್ವಜನ್ಮ ಹೇಗಾಗುತ್ತದ? ಸ್ವರೂಪದ ಬಗ್ಗೆ ಮಾತಾಡೋದು. ಪೂರ್ವಜನ್ಮ ಅಂದ್ರೆ ಏನರ್ಥ? ಸ್ವರೂಪ ಅಷ್ಟೇ. ಅರ್ಥ ಆಯ್ತಾ? ಸ್ವರೂಪ ಹೇಳಕ್ಕೆ ಹೊರಟಾಗ ಪೂರ್ವಜನ್ಮ ಅಂದ್ರೆ ಮತ್ತೆ ಹೋಯ್ತು. ಅವಾಗ ಅನ್ಸದೆ ಹಳೆ ಸ್ಪೆಕ್ಸ್ ಅಂತ ಕೇಳಿದ್ರೆ, ಕಣ್ಣಿಲ್ಲದೆ ಹಳೆ ಸ್ಪೆಕ್ಸ್ ಏನ್ ಬರುತ್ತೆ? ಈಗ ನಾ ಶ್ರದ್ಧೆ ಬಗ್ಗೆ ಮಾತ್ರ ಮಾತಾಡ್ತಿರೋದು. ತಾಮಸಾ ಜನಾಹ ಯಕ್ಷ ರಕ್ಷಾಂಶಿ ರಾಜಸಾಹ. ಇವ್ರು ನೋಡಿ, ಯಕ್ಷರ ಬಳಿ ಹೋಗ್ತಾರೆ, ರಾಕ್ಷಸರ ಬಳಿಗೆ ಹೋಗ್ತಾರೆ. ದೇವರು ಇಲ್ಲ, ಆ ಕಡೆನೂ ಇಲ್ಲ. ಈ ಕಡೆ ಅಟ್ರಾಕ್ಟ್ ಆಗ್ತಾರೆ ಇವರು ರಾಜಸರು. ಇವರು ಪ್ರೇತಾನ್ ಭೂತಗಣಾನ್ಸ್ಯಾನ್ಯ. ಇನ್ನು ಕೆಲವರು ಪ್ರೇತ ಪ್ರೇತರೇ ಭಾರಿ ಇಷ್ಟ ಅವರಿಗೆ. ಕೆಲವರು ಇರ್ತಾರೆ, ಏನಾಗಿದೆ, ಯಾರೋ ಮಾಟಗಾರನ ಹತ್ರ ಹೋಗ್ಬಿಟ್ಟು ನಾವು ಬೇರೆ ಶಾಂತಿ ಪಾರಾಯಣ ಇಲ್ಲ ಅವರಿಗೆ. ಯಾರೋ ಹೇಳಿ, ಯಾರೋ ಮಾಟಗಾರರಿದ್ರೆ ಹೇಳಿ, ನಾನು ಮಾಟ ಮಾಡಿಸ್ಬಿಡ್ತೀನಿ ನೋಡಿ. ಅವನ ಟೆಂಡನ್ಸ್ ಆ ಥರ ಇದೆ ನೋಡಿ. ಎಷ್ಟು ಕ್ಲಿಯರ್ ಇದೆ ಶ್ಲೋಕ ಅಂತ ಕೇಳಿದ್ರೆ ನೆನಪಿರ್ಬೇಕು. ಇದು ಯಾರಿಗೆ ಹೇಳ್ಕೊಟ್ಟಿದ್ದಲ್ಲ, ಅವರಿಗೆ ತೋಚ ರೆಮಿಡಿ ಇದೆ. ದೇವಸ್ಥಾನಕ್ಕೆ ಹೋಗ್ತೇನೆ, ಸಮಸ್ಯೆ ಪರಿಹಾರ ಆಗುತ್ತೆ ಅವನು ಅನ್ಕೋತಾನೆ. ನಾನು ಅಲ್ಲಿ ಹೋಗ್ತೇನೆ, ಇವನಾಗ್ತಾನೆ. ಇವನು ನೋಡಿದ್ರೆ ಭೂತ ಪ್ರೇತ ಇವನವ್ರಿಗೆ ಶುರು ಮಾಡ್ತಾರೆ. ಎಷ್ಟು ವ್ಯತ್ಯಾಸ ಇದೆ, ಯಾರು ಹೇಳ್ಕೊಟ್ಟಿಲ್ಲ. ಅದಕ್ಕೆ ಚಿಕ್ಕ ಸೈಕಾಲಜಿ ಟೆಸ್ಟ್ ಮಾಡ್ತಾರೆ. ಅನೇಕ ಪದಾರ್ಥ ಇಟ್ಬಿಟ್ಟು ಕೂಸಿನ ಬಂದು ಯಾವುದನ್ನು ಮುಟ್ಟಲಿಕ್ಕೆ ಹೇಳ್ತಾರೆ. ಯಾವುದನ್ನು ಮುಟ್ಟುತ್ತೋ ಅದು ಇಷ್ಟ ಇದೆ, ಸ್ವರೂಪ ಆ ಕಡೆ ಲೇಖಿಗಿದೆ. ಅದು ಸ್ಕ್ರೂ ಡ್ರೈವರ್ ಬಿಟ್ಟಿದ್ರೆ ವೈದ್ಯರಿಯರ್ ಆಗ್ತಾರೆ, ಬಿಟ್ಟಿದ್ರೆ ಡಾಕ್ಟರ್ ಆಗ್ತಾರೆ. ಅದು ಯಾರು ಹೇಳ್ಕೊಟ್ಟಿರಿ? ಈ ಥರ ಟೆಸ್ಟ್ ಅದು ಆ್ಯಕ್ಚುಲಿ ವ್ಯಾಲಿಡ್ ಟೆಸ್ಟ್ ಅದು. ಗೊತ್ತಾಯ್ತಾ? ಕಳ್ಳರು ಆಗ್ಬೋದು ಸ್ಕ್ರೂ ಡ್ರೈವರ್ ತಗೊಂಡು, ಬಟ್ ಸಾಮಾನ್ಯವಾಗಿ ಅದು ಎಕ್ಸ್ಪೆಕ್ಟ್ ಬೇಡ. ಅವ್ರ ಫ್ಯಾಮಿಲಿ ಪ್ರಕಾರ ಈ ಥರ ಇರುತ್ತೆ, ಯೋಚನೆ ಮಾಡ್ತಾರೆ. ಅದು ಆ ಥರ ಬ್ಯಾಚ್ ಕೆಲಸ ಸಾಮಾನ್ಯ ಫೇಲ್ ಆಗಲ್ಲ. ಇಂಟೆಲಿಜೆನ್ಸ್ ಟೆಸ್ಟ್ ಅಂತ ಬೇರೆ ಸೈಕಾಲಜಿಯಲ್ಲಿ, ಈ ಟೆಸ್ಟ್ ಲೈಕಿಂಗ್ ಅಲ್ಪಿಟೈಸ್ ಟೆಸ್ಟ್ಗಳೆಲ್ಲ ಬೇರೆ, ಆಪ್ಟಿಟ್ಯೂಡ್ ಟೆಸ್ಟ್ಗಳು ಬೇರೆ, ಈ ಟೆಸ್ಟ್ಗಳು ಬೇರೆ. ಅವ್ರ ಬುದ್ಧಿವಂತಿಕೆ ಟೆಸ್ಟ್ ಮಾಡೋದಕ್ಕೋಸ್ಕರ ಮಾಡುತ್ತದೆ. ದ್ರುಪದರಾಜ್ ಹಾಗೆ ಮಾಡಿದ್ದನ್ನು ಹೇಳ್ತಾರೆ. ಪಾಂಡವರು ಯಾರು ಗುರುತಿಸೋಕ್ಕೋಸ್ಕರ 4 ವರ್ಣದವರ ಮನೆ ಕಟ್ಟಿಸ್ಬಿಟ್ಟು ಎಲ್ಲಿ ಹೋಗ್ತಾರೆ ನೋಡಕ್ಕೆ ಹೇಳ್ತಾರೆ. ಕ್ಷತ್ರಿಯರಿಗೂ ಮನೆಗೆ ಹೋಗ್ಬಿಡ್ತಾರೆ. ಅರ್ಥ ಆಯ್ತಾ? ಇವೆಲ್ಲ ಯೋಚನೆ ಮಾಡಿದರೆ
ನಮ್ಮ ಲೌಕಿಕರು ಏನೇ ಮಾಡಿ ಶಾಸ್ತ್ರ ಮೊದಲೇ ಹೇಳ್ಬಿಟ್ಟು ಏನೇನು ಮಾಡ್ತಿದ್ದಾರೆ ಶಾಸ್ತ್ರ ಹೇಳಿಯಾಗಿದೆ. ನಾವು ಮರ್ತಿದ್ದಕ್ಕೆ ಇವರಿಂದ ಹೊಸ್ತು ಅಂತ ತಿಳ್ಕೊತಿದ್ದೇವೆ ಅಷ್ಟೇ ನಾವೀಗ. ಅರ್ಥ ಆಯ್ತಾ? ಗೊತ್ತಿಲ್ಲ ಯಾರಿಗೂ. ಈ ಜೀವಸಾನವಾಗುತ್ತೆ, ನೋಡ್ತಾನೆ ಇರ್ಬೇಕು. ಯಜಂತೆ ಸಾತ್ವಿಕ ದೇವಾನ್ ಕೆಲವರು ಇರ್ತಾರೆ, ತಪ್ಪು ಮಾಡ್ತಾರೆ, ಬರೀ ಕಾರಣ ಹೇಳೋದು ಕೇಳೋದು ತಲೆ ಕೆಟ್ಟೋಗ್ಬಿಡೋದು. ಅಂದ್ರೆ ಅವ್ರ ಉದ್ದೇಶ ಅವಾಯ್ಡ್ ಮಾಡಿರ್ತಾನೆ, ಕಾರಣ ಮಾತಾಡ್ತಾನೆ. ನಮಗೇನು ಅನ್ಸುತ್ತೆ, ಒಂದ್ಸತಿ ಎರಡು ಸತಿ ಹೋಗ್ತಾರೆ, ಆಮೇಲೆ ಅದೇ ನಾವೇ ಹೇಳ್ಬಿಡ್ತೀವಿ, ಈ ಕಾರಣ ಹೇಳ್ತೀವಿ ಆ ಸ್ಥಿತಿ ಆಗಿಬಿಡುತ್ತದೆ. ಯಾಕೆಂದ್ರೆ ಅವ್ನ ಉದ್ದೇಶ ಇರೋದೇ ಹಾಗೆ. ಕೆಲವ್ರು ಹಾಗಲ್ಲ, ಎಲ್ಲ ಹಾಗಲ್ಲ, ಅವ್ರು ಹೀಗಿದ್ದೇ ಇರ್ತಾರೆ. ಆ ಥರ ಹೇಳಕ್ಕೆ ಮೂರು ನಮ್ಮಲ್ಲಿ ಬಂದ್ಬಿಡೋದು. ಜನರಲ್ಲಿ ನಾವು ಮಾತಾಡೋದು ಒಳ್ಳೆಯವರು ಅಂತ ಮಾತಾಡೋದಿಲ್ಲ. ಜನರಲ್ಲಿ ಉಪಯೋಗಿಸ್ತೇವೋ ನಾವೀಗ, ಅವ್ರು ಕೆಟ್ಟವರು, ಅದ್ರ ಉಪಯೋಗಿಸ್ತೇವೋ ಇಲ್ವೋ? ಯಾತಕ್ಕೆ? ನಮಗಾಗಿ ಅನುಭವದಿಂದ ಹೇಳ್ತೇವೆ ಆ ಮಾತನ್ನು. ಸಾಮಾನ್ಯ ಕೈ ಕೊಡೋನೇ ಅವನು, ಇಲ್ಲ ಅವ್ರು ಕೈ ಕೊಡೋದೇ ಇಲ್ಲ. ನಮ್ಮ ಅನುಭವ ಬಂದಿದೆ ವಿಚಾರ. ಒಂದ್ಸತ್ ಕೈ ಕೊಟ್ಟ, ಏನೋ ಆಪತ್ತಿರ್ಬೇಕು, ನೋಡಿದ್ರೆ ಗೊತ್ತಾಗುತ್ತೆ ಏನೋ ಪಾಪ ಇದಾಗ್ಬಿಟ್ಟಿದ್ದಾರೆ. ಸರಿಯಾಗಿದೆ, ಅದು ಹೇಳಿಲ್ಲ ನಾನು, ಸರಿಯಾಗಿದ್ದ. ಇದು ಇನ್ನು ನೋಡಿ, ಕೆಲಸದವ್ರು ಇರ್ತಾರೆ ಅಂತ ತಿಳ್ಕೊಂಬೇಡ. ಕೆಲಸ ಮಾಡೋರು ಭಾರಿ ಬಡವರು, ಒಂದು ಪೈಸಕ್ಕೂ ಬೆಲೆ ಇದೆ. ನಾವೆಲ್ಲ ಕಾಲೇಜಿಗೆ ಹೋಗ್ಬೇಕಾದ್ರೆ ಪ್ಯಾಂಟ್ ಬಿಚ್ಚಾಕ್ ಹೋಗಿದ್ರೆ, ಶರ್ಟ್ ಬಿಚ್ಚಾಕ್ ಹೋಗಿದ್ರೆ, ಅದ್ರ ದುಡ್ಡಿದ್ರೆ ಅವ್ರು ಒಳ್ಳೆ ಕೊಟ್ಟಾಗ ಬಂದು ಇದು ದುಡ್ಡಿದೆ ಅಂತ ಕೊಡ್ತಾರೆ, ಗೊತ್ತಾಯ್ತಿಲ್ಲ. ಅವು ಕೆಲವರು ಒಳಗೊಂಡು ತೊಗೊಂಡೋಗ್ತಾರೆ, ಅಲ್ಲ ಒಳಗೋದಕ್ಕೆ ಹೇಗೆ ತೊಗೊಂಡೋಗ್ತಾರೆ, ಆ ಕಡೆಗೆ ನೋಡ್ತಿರ್ತಾರೆ. ಅದು ಎರಡು ಕಣ್ಣಾರೆ ಕಂಡಿರೋದು ಎಷ್ಟು ಫಾಸ್ಟ್ ಅಂದರೆ ಒಂದು ಸೆಕೆಂಡ್ನೊಳಗೆ ಅದು ಗೊತ್ತಾಗ್ಬಿಡುತ್ತೆ. ಅಕ್ಷರದಲ್ಲಿ ಹಿಡಿದಿದ್ದು ಗೊತ್ತಾಯ್ತು, ಡೌಟ್ ಗೊತ್ತಾಗ್ಲೇನೆ. ಕೆಲವ್ರಿಗೆ ಹೇಗಿರ್ತಾರೆ, ಇಟ್ಟವ್ರು ಗ್ಯಾರಂಟಿ ಇಟ್ಟು ಏನು ಮಾಡ್ತಾರೆ, ಭಾಳ ಬಡವರು ಕಡು ಬಡವರು ಅವ್ರಿಗೆ ಯಾಕೆ ಕದಿಬೇಕು? ಅವ್ರ ಮನಸ್ಸ ಬಂದೇ ಇಲ್ಲ. ಅದು ಯಾಕೆ? ಕಳ್ತನ ತಪ್ಪು ಅವೆಲ್ಲ ಏನೂ ಗೊತ್ತಿಲ್ಲ ಅವ್ರಿಗೆ. ನಮ್ದೆಲ್ಲ ತಗೊಳ್ಬಾರ್ದು ಅಷ್ಟೇ. ಇದು ಭಾರಿ ಸೂಪರ್. ಅದು ಯಾರು ಹೇಳ್ಕೊಂಡು ಬರೋದಲ್ಲ. ಎಷ್ಟೋ ಜನ ಕಳ್ತನ ಯಾಕೆ ಮಾಡಿಲ್ಲ ಅಂದ್ರೆ ಹಿಡ್ಕೊಂಡು ಹೋದ್ರೆ ಕಷ್ಟ, ಸಿಕ್ಕಾಕೊಂಡ್ರೆ ಕಷ್ಟ, ನೂರಾರು ಕಾರಣ ಹೇಳ್ತಾರೆ. ಕೆಲವ್ರು ಯಾಕೆ ಮಾಡ್ಬೇಕು ಅಂತಾನೆ ಕೇಳ್ತಾರೆ, ಯಾಕೆ ಮಾಡ್ಬೇಕಾದನ್ನ. ಇದು ಸ್ವರೂಪ ಭಾರಿ ಗಟ್ಟಿ ಸ್ವರೂಪ. ಇನ್ನೊಬ್ರು ಎಲ್ಲ ಯಾಕೆ ಬಿಡ್ಬೇಕು, ನಾವು ಸುಳ್ಳು ಹೇಳಿದ ಕೆಲಸ ಯಾಕೆ ಸುಳ್ಳು ಹೇಳಬಾರ್ದು ಅಂತ ಕೇಳ್ತಾರೆ. ಸುಳ್ಳು ಹೇಳಿದ ಕೆಲಸ ಆಗುತ್ತೆ ಅಂದಮೇಲೆ ಯಾಕೆ ಮಾಡಬಾರ್ದು? ನೀವು ಪ್ರಿನ್ಸಿಪಲ್ ಹಾಳಾಗಿ ಹೋಗಲ್ರಿ, ಕೆಲಸ ಆಗುತ್ತೆ ಮುಖ್ಯ ಅಂತ ತಂದಿರೋದೇ ಹಾಗೆ. ಇದನ್ನೆಲ್ಲ ಒಂದ್ ದಿವಸ ಕೆಲಸಕ್ಕೆ ಗೊತ್ತಾಗಲ್ಲ, ಸ್ವಲ್ಪ ಆ ಲೈನಿಗೆ ಬಿದ್ದುಬಿಟ್ರೆ ಗೊತ್ತಾಗ್ಬಿಡ್ತೀವಿ. ಮಾಡಿ ಪ್ರೇತ ಭೂತಗಳ ನೋಡಿ, ಪ್ರೇತ ಭೂತ ಎಲ್ಲಿ, ದೇವತೆಗಳಲ್ಲಿ, ಯಕ್ಷ ರಾಕ್ಷಸರಿಲ್ಲ. ಮೊದಲನೇದು ದೇವಾನ್, ಅದು ಸಾತ್ವಿಕರು. ಯಕ್ಷರಾಕ್ಷಾಂಶಿ ರಾಜಸರು. ಪ್ರೇತ ಭೂತಗಣಗಳೆಲ್ಲ ತಾಮಸರು. ಯಾರು ಹೇಳಿಕೊಡದೆ ಮಾಡೋ ವ್ಯವಸ್ಥೆಗಳಿವೆ. ಯಜಂತೆ ತಾಮಸಾ ಜನಾ ಕಹ ಸಾತ್ವಿಕ ಶ್ರದ್ಧ ಇತ್ಯಾದಿ ವಿಭಜ್ಯಾ ಯಜಂತೆ ಇತ್ಯಾದಿನ. ಯಹ ಸಾತ್ವಿಕ ಶ್ರದ್ಧಾ, ಕಹ ಸಾತ್ವಿಕ ಶ್ರದ್ಧಾ, ಯಾವನು ಸಾತ್ವಿಕ ಶ್ರದ್ಧೆಯವನು, ಇತ್ಯಾದಿ ವಿಭಜ್ಯಾ ಯಜಂತೆ ಇತ್ಯಾದಿನ. ಅದು ಬಿಡಿಸಿ ಹೇಳ್ತಾರೆ. ಯಜಂತೆ ದೇವಾನ್ ರಕ್ಷಾಂಶಿ ಯಜಂತೆ ಪ್ರೇತಾನ್ ಭೂತಗಣ ಅನ್ಸ್ತಾನೆ. ಮೂರು ಹೇಳಿದ್ರಿಂದ ನಮಗೆ ಸ್ವಲ್ಪ ಗೊತ್ತಾಗಲ್ಲ, ಒಂದು ಸುಲಭವಾದ ಪದ್ಧತಿ ಗೊತ್ತಾಗಿ. ಎಷ್ಟೋ ಜನ ಮನೇಲಿ ಸಾಬುಗಳು ಬಂದಿದ್ದು ಅವ್ರ ಮನೆಗೆ ಬರೋದಿಲ್ಲ. ಅವ್ನು ಬರೋದಿಲ್ಲ ಬಿಡಿ, ಗೊತ್ತಾಗಿದೆ ಬರೋದಿಲ್ಲ. ಅವ್ನ ಮನೆಯವ್ರು ಹೇಳ್ತಾರೆ ಬರೋದಲ್ಲ, ಯಾಕೆ ಮಾಡಲ್ಲ. ಇನ್ನೂ ಕೆಲವು ರಜೆ ಹಾಕಿ ಬಂದಿರ್ತಾರೆ. ಅದು ಎಷ್ಟು ತಮಾಷೆ, ನೀವು ಯೋಚನೆ ಮಾಡಿದರೆ ಬರೋದೇ ಅವ್ರು ಐ ಡೋಂಟ್ ಲೈಕ್ ಅಂತ ಹೇಳ್ತಾರೆ. ಅವ್ನು ಹಿಡಿಸೋದೇ ಇಲ್ಲ ಸ್ವರೂಪದ. ಇನ್ನೂ ಕೆಲವು ಸಹಜವಾಗಿ ನಮಸ್ಕಾರ ಗಿಡಕ್ಕೆ ಹೇಳಿದ್ರು ಮಾಡೋದಿಲ್ಲ. ನಮ್ದೇನು ದೊಡ್ಡದು, ಅವ್ರು ದೊಡ್ಡ ಅವ್ರಿರ್ಬೋದು, ಅಲ್ಲಿ ಅವ್ರಿರ್ಬೋದು ಬೇಕಾದ್ರೆ, ನಮಗೆ ಸಂಬಂಧ ಈ ಥರ ಮಾತಾಡ್ತಾರೆ. ಇವೆಲ್ಲ ಮೂರಕ್ಕೆ ಇದು ಮಾಡಿ, ಅದರಲ್ಲೂ ವೆರೈಟಿ ಇದೆ. ಮತ್ತೆ ಮೂರಲ್ಲಿ ಸ್ವಲ್ಪ ಇಂಟೆನ್ಸಿಟಿ ಜಾಸ್ತಿ ಇರೋದು, ಕಡಿಮೆ ಇರೋದು, ಅವೆಲ್ಲ ಇರೋದು. ಕೆಲವು ಜಗಳ ಆಡಲ್ಲ, ತಪ್ಪು ಮಾಡ್ತಾನೆ ಅಂತ. ಇವೆಲ್ಲ ಯೋಚನೆ ಮಾಡಿದ್ರೆ ಇವೆಲ್ಲ ಮೊದಲೇ ಹೇಳಿದ್ದು ಶಾಸ್ತ್ರ, ಸೈನ್ಸು, ಸೈಕಾಲಜಿ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ. ಕೊನೆ ಡಾಮಿನೇಟ್ ಆಗೋದು ಶಾಸ್ತ್ರ ಎಲ್ಲದ್ರ ಮಧ್ಯೆ. ಇದೆಲ್ಲರೂ ಓದಿಬಿಟ್ಟಾಗ ಏನಾಗುತ್ತಾರೆ, ಅವ್ರವ್ರಲ್ಲಿ ಪರ್ಫೆಕ್ಷನ್ ಬಂದ್ಬಿಡುತ್ತೆ. ಸೈಕಾಲಜಿಸ್ಟ್ ಗೀತಾ ಓದಿಬಿಟ್ರೆ ಅವ್ನು ಇನ್ನೂ ಫಾಸ್ಟಾಗಿ ಡಿಸ್ಟೆನ್ಸ್ ತೊಗೊಳಕ್ಕೆ ಅನುಕೂಲ ಆಗುತ್ತೆ. ಅವ್ನ ಶ್ರದ್ಧೆ ಎಲ್ಲ ಬರು ಬೇಗ ಕ್ಲಾರಿಟಿ ಬರಲಿಕ್ಕೆ ಶುರುವಾಗುತ್ತೆ. ಅವ್ರು ಓದೋದಿಲ್ಲ, ಅದು ಓದೋದಲ್ಲಿ ಬೈತಾರೆ, ಅದೇನು ರೀ ನಮ್ಮದೇ ಫೈನಲ್. ಕೆಲವರಿಲ್ಲ, ಕೆಲವರು ಒಳ್ಳೆ ಇದು ಮಾಡ್ಕೊಂಡಿರ್ತಾರೆ. ಬಟ್ ತುಂಬ ಜನ ಹಾಗಿರೋದು ಕಲಿಯೋದು ಇದು ಸ್ವಭಾವ. ಹಾಂ, ಅದು ಬೇರೆ ಸಾತ್ವಿಕ. ಅದು ಹಾಂ ಹಾಂ ಹೇಳಿದ್ದಾರೆ. ಭೂತಗಳಲ್ಲೂ ಮೂರಿದೆ. ಮತ್ತೆ ಸಾತ್ವಿಕ ಭೂತಗಳು, ತಾಮಸ ಭೂತ, ರಾಜಸ ಭೂತಗಳು. ಮತ್ತೆ ಆದರೆ ಅದ್ರಲ್ಲಿ ರೊಕೆಟ್ ಮಾಡಿದ್ರು ಸಾತ್ವಿಕ ಭೂತಗಳು. ಕಳ್ಳರಲ್ಲೂ ಯೋಗ್ಯರಿದ್ದಾರೆ, ಗೊತ್ತಲ್ಲ. ಕಳ್ಳರ ಮಾಡಕ್ಕೆ ಹೋಗೋದಿಲ್ಲ ಅವರು. ಹಾಗಾಗಿ ಯಾಕೆ ಯಾರಿಗೆ ಹೆಲ್ಪ್ ಮಾಡಬೇಕಾಗಿದೆ, ದೊಡ್ಡ ಅಯೋಗ್ಯ ಅವನು. ಇವ್ನು ಯೋಗ್ಯನಿಗೆ ಹೆಲ್ಪ್ ಮಾಡಬೇಕಾಗಿದೆ. ಅದು ಎಷ್ಟೋ ಜನ ಡಕಾಯಿತಾರೆ ಅಂತವ್ರು ಸಿಕ್ಕಿದ್ದಾರೆ, ಗೊತ್ತಾಯ್ತಾ. ಡಕಾಯಿಸಿ ಆಮೇಲೆ MP ಆಗಿದ್ದಾರೆ ಅವರು. ಅಷ್ಟರ ಮಟ್ಟಿಗೆ ಅದು ಎಷ್ಟರ ಮಟ್ಟಿಗೆ ಸತ್ಯ, ಅವೆಲ್ಲ ವಿಷಯ ಬೇರೆ. ಅಂದ್ರೆ ಆಗ್ಬೇಕಂತ ಉದ್ದೇಶ ಅವ್ರಿಗಿಲ್ಲ.
ಪ್ರಸನ್ನ ಬಂತು ಚೇಂಜ್ ಆಗಿಬಿಟ್ರು. ಆ ಥರ ಇರುತ್ತೆ ಎಕ್ಸ್ಟ್ರೀಮ್ಗಳವೆಲ್ಲ. ಅದಕ್ಕೆಲ್ಲ ಪೂರ್ವಜನ್ಮ ಆ್ಯಡ್ ಮಾಡ್ಬೋದು. ಅದು ಇದ್ದಿದ್ದು ಸ್ವಲ್ಪ ಕಮಿಟ್ ಆಗಿರುತ್ತೆ ಅಷ್ಟೇ ಹೊರತು ಸ್ವರೂಪ ಯಾವಾಗಲೂ ಡಾಮಿನೇಟ್ ಆಗೋದು. ಜಿಂಕಿ ಆದರೂ ಕೂಡ ಜನಭರತ ಸಾತ್ವಿಕನಾಗೇ ಇದ್ದ. ರಾಜನಾಗಿದ್ದು 3 ಸಾತ್ವಿಕತೆ ಕಾಮನ್ ಅದು ಅಂತ ಆಯ್ತಾ. ಎಕ್ಸ್ಟರ್ನಲ್ ಫೋರ್ಸ್ ಮಾಡಿ ತಪ್ಪಿಗೋಸ್ಕರ ಶಿಕ್ಷೆ ಅನುಭವ ಮಾಡಿ ಅಷ್ಟವರೆಗೂ ಬೇರೆ ಅಲ್ಲ. ಕಹ ಸಾತ್ವಿಕ ಶಬ್ದ ಇತ್ಯಾದಿ ಆದಮೇಲೆ ಅಶಾಸ್ತ್ರವೀತಂ ಘೋರಂ ಇನ್ನು ಒಂದಾಯ್ತು. ಈಗ ಅವ್ರ ತಪಸ್ಸು ಎಲ್ಲ ಇದೆಲ್ಲ ಅದೆಲ್ಲ ಹಾಗೆ ಇರುತ್ತೆ ಅಂತ ಹೇಳ್ತಾನೆ. ಅವ್ರ ಟ್ರೆಂಡೇ ಹಾಗಿರುತ್ತೆ. ಅಶಾಸ್ತ್ರವಿಹಿತಂ ಘೋರಂ ತಪ್ಪಂತೆ ತಪೋ ಜನಾ. ಇರಲಿ ಮುಂದೆ ಒಟ್ಟಿಗೆ ಬರುತ್ತೆ. ಅಶಾಸ್ತ್ರವಿಹಿತಂ ಘೋರಂ ತಪ್ಪಂತೆ ತಪೋ ಜನಾ ದಂಭಾಹಂಕಾರ ಸಂಯುಕ್ತಾ ಕಾಮರಾಗ ಬಲಾನ್ವಿತಾ. ಇದು ತಪಸ್ಸು ಎಲ್ಲರೂ ಮಾಡ್ತಾರೆ. ನಮಗೆ ತಪಸ್ಸು ಅಂತ ತಕ್ಷಣ ಈ ಥರ ಯೋಚನೆ ಮಾಡುವ ಅಂದರೆ ತಪಸ್ಸಿಗಳು ಕಾಡಿಗೆ ಅವೆಲ್ಲ ತಪಸ್ಸುಗಳಲ್ಲ. ತಪಸ್ಸು ಅಂದ್ರೆ ಏನು? ಒಂದು ಗುರಿಯನ್ನು ಸಾಧಿಸೋದು. ಗುರಿ ಸಾಧಿಸೋದಕ್ಕೆ ಗುರಿ ಇದ್ದಂತಾರೆ ತಪಸ್ಸು ಮಾಡೋದು. ಗುರಿ ಎಲ್ಲರೂ ಸಾಧಿಸ್ತಾರೆ. ನಾವು ಇಂಜಿನಿಯರ್ ಆಗಲೇಬೇಕು ಅಂತ ತಪಸ್ಸಿದೆ. ಕಂಪ್ಯೂಟರೇ ಆಗಬೇಕು. ಇವರು ಇರ್ತಾರೆ ಈ ಊರಲ್ಲೇ ಕೋರ್ಸ್ ಇಲ್ಲ, ಎಲ್ಲೋ ಇದೆ, ಅಲ್ಲಿಗೆ ಹೋಗ್ತಾನೆ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಮತ್ತೆ ಏನೇ ಇರಲಿ ಅದೇ ಆಗಬೇಕು. ಗೊತ್ತಾಯ್ತು. ಇನ್ನೂ ಕೆಲವು ದೇವಸ್ಥಾನ ಅಲ್ಲೇ ಮಾಡಬೇಕು. ನಾವು ಕೆಲವು ನೋಡಿದ್ದೇನೆ. ಪ್ರತಿ ಪುರುಷ ತಮ್ಮ ತಂದೆ ತಾಯಿ ಸರ್ದಾರ ಹರಿದ್ವಾರಕ್ಕೆ ಹೋಗಿ ಮಾಡೋದು ನೋಡಿದ್ದೀನಿ. ಪ್ರತಿ ಸರ್ತಿನೂ ಹೋಗಿ ಬಂದು ನನ್ನ ಕಣ್ಣಾರೆ ನೋಡಿದ್ದೀನಿ. ಗೊತ್ತಾಯ್ತು. ಪ್ರತಿ ಸರ್ತಿನೂ ಅಲ್ಲಿಗೆ ಹೋಗ್ಬೇಕು ನಾವು. ಅದು ಅದೇನು ತಪ್ಪಲ್ಲ. ಅವ್ರ ಶ್ರದ್ಧೆ. ಕೆಲವರು ಮನೆಯಲ್ಲಿ ಇದ್ದು ಊರಲ್ಲೇ ಮಾಡಲ್ಲ, ಕೆಲವರು ಮಠದಲ್ಲೇ ಮಾಡೋದು. ಕೆಲವು ಅದೇ ಅವ್ರವ್ರ ನೇಚರ್ ಹಾಗೆ ಸೆಟ್ ಆಗಿಬಿಟ್ಟಿರುತ್ತೆ. ಹಾಗೆ ಶ್ವೇತಾನ್ ಅಶಾಸ್ತ್ರ ವಿಹಿತಂ ಘೋರಂ ಈ ತಪಸ್ ಹಾಗೇನೆ. ಕೆಲವೆಲ್ಲ ಶಾಸ್ತ್ರ ವಿರುದ್ಧವಾದದ್ದು. ಶಾಸ್ತ್ರ ವಿರುದ್ಧವಾದದ್ದು ಕರಿಬೇಕಾದ ಕಾರಣನೇ ಇಲ್ಲ. ಹಠ ಹಿಡಿದು ಓದ್ತಾರೆ. ಅದೇ ಇವರು ಹಠ ಹಿಡಿದು ಒಳ್ಳೆದನ್ನು ಮಾಡ್ತಾರೆ. ಪ್ರಹ್ಲಾದನ ತಪಸ್ಸು ಅಂದ್ರೆ ಕಾಡಿಗೆ ಹೋಗಿ ಮಾಡಿದ ತಪಸ್ಸಲ್ಲ ಅದು, ಇಲ್ಲಿದ್ದೇ ಮಾಡಿದ ತಪಸ್ಸು. ಈ ತಪೋ ಜನಾ ತಪಶಬ್ದಕ್ಕೇನು ಆಲೋಚನೆ ಅಂತ ಅರ್ಥ ಇದೆ. ಅದೇ ಫೀಲ್ಡಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ ಅಂತ ಅರ್ಥ. ಡಂಭಾಹಂಕಾರ ಸಂಯುಕ್ತಾ ಕಾಮರಾಗ ಬಲಾನ್ವಿತಾ. ಮತ್ತೆ ಡಂಭ ಅಹಂಕಾರ ಇವೆಲ್ಲ ಸೇರ್ಕೊಂಡ್ಬಿಟ್ಟಿದೆ. ಮತ್ತೆ ಓದ್ತಾನೆ ಅಷ್ಟೇ, ನನ್ನಂತೂ ಓದೋರೇ ಇಲ್ಲ. ಕೆಲವರು ಇರ್ತಾರೆ ತಮ್ಮ ಪ್ರೊಫೆಷನ್ ಏನೇ ಆಗಿರಲಿ ಅಲ್ಲೇ ದುರಹಂಕಾರ. ಏನು ಅದು ಆ್ಯಕ್ಚುಲಿ ಏನು ದೊಡ್ಡ ಪ್ರೊಫೆಷನ್ ಆಗಿರೋದಿಲ್ಲ. ಅವನ ಪ್ರಕಾರ ತನ್ನ ಸಮಾನ ಯಾರೂ ಇಲ್ಲ. ಅದು ಬೇಕಾದಷ್ಟೇ ಸಿಗ್ತಾರೆ. ಕಾಮರಾಗ ಬಲಾನ್ವಿತಾ. ಅಲ್ಲಿ ಕಾಮರಾಗ ಬಲ ಇಷ್ಟೇ ಹೊರತು ಬೇರೆ ಇಲ್ಲ ಅವರಿಗೆ. ಕರ್ಷಯಂತ ಶರೀರಸ್ಥಂ ಭೂತಗ್ರಾಮ ಮಚೇತಸ. ಕೆಲವರಂತೂ ದೇಹ ದಣಿಸ್ತಾರೆ, ಭಾರಿ ಕೆಟ್ಟ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ಭಾರಿ ಕಷ್ಟಪಡ್ತಾರೆ. ದೇಹವನ್ನು ದಂಡಿಸೋದು, ವ್ಯರ್ಥ ದಂಡಿಸೋದು, ಪ್ರಯೋಜನ ಇಲ್ಲ. ಹಿರಣ್ಯಕಶಿಪು ಮಾಡಿದ್ದೇನೋ ಅವನು 36,000 ವರ್ಷ ಉಪವಾಸ. ಈಗ ಎತ್ತವನು ಕೆಳಗಿಳಿಸಿಲ್ಲ ತಲೆನ. ಆ ರೀತಿ ಇಲ್ಲ. ಉದ್ದೇಶ ಭಾರಿ ಕೆಟ್ಟದೆ. ಅದಕ್ಕೆ ಇದೆಲ್ಲ ನಮ್ಮ ಶಾಸ್ತ್ರ ಒಪ್ಪೋದಿಲ್ಲ. ಕಾಮರಾಗ ಬಲಾನ್ವಿತಾ ಕರ್ಷಯಂತಹ ಶರೀರಸ್ಥಂ ಭೂತಗ್ರಾಮಂ ಅಚೇತಸಃ. ದೇವತೆಗಳೆಲ್ಲ ಇದ್ದಾರೆ ನಮ್ಮ ದೇಹದೊಳಗೆ. ಲೇಟಾಗಿ ಊಟ ಮಾಡಿದರೆ ಅವರಿಗೆ ಅನ್ಯಾಯ ಮಾಡಬೇಕಕ್ಕ ನಾವೀಗ. ನಮ್ಮ ಚಾಯ್ಸ್ ಅಲ್ಲ. ಯಾವ ಕಾಲಕ್ಕೆ ಊಟ ಮಾಡೋಕೆ ಕೊಡಬೇಕು ನಮ್ಮ ಚಾಯ್ಸ್ ಅಲ್ಲ ಅದು. ಆಫೀಸ್ ಹೋದಾಗ ಹಾಗೆ ನಾವು ಅನುಕೂಲ ಆದರೆ ಆಫೀಸ್ಗೆ ಹೋಗ್ತೇವಾ? ಅದೇ ದೇವತೆಗಳು ಕಾಯ್ತಾ ಇರ್ತಾರೆ. ಯಾಕೆಂದ್ರೆ ಮುಂದೆ ಕೊಟ್ಟು ಸ್ವಲ್ಪ ದೇಹಕ್ಕೆಲ್ಲ ಕೊಡ್ಬೇಕು ಅವ್ರಿಗೆ. ಆಗ್ಲೇನೆ ಕೆಲಸದವ್ರಿಗೆ ಕಾಲ ಬಂದಿಲ್ಲ. ಈಗ ನಾವೀಗ ಡೇಟಾ ಅವರು ಹೋಗ್ಬಿಡ್ತಾರೆ, ಅವ್ರಿಗೆ ಆಗಾವಂತ ಕೂತಿರ್ಬೇಕು. ಅದೇ ದೇವತೆಗಳು ಭಾರಿ ದೊಡ್ಡವರು, ಬೇರೆ ಬೇಕಾದ ಕೆಲಸ ಇದೆ. ಅದಕ್ಕೋಸ್ಕರ ಜಾಸ್ತಿ ಪಾಲನೆ ಅವತ್ತೇ ಮಾಡಲೇಬೇಕು. ನಮ್ಗೆ ಇಷ್ಟ ಇರಲಿ ಬಿಡಲಿ. ಒಂದು ಕಡೆ ರಥಭಂಗ ಆಗುತ್ತೆ, ಅವ್ರ ರಥಭಂಗ ಆಗುತ್ತೆ. ಮತ್ತೆ ಅದಾಗಬಾರ್ದು. ಆದಷ್ಟು ಏನು ಪ್ರತಿಯೊಂದು ನಿಯಮ ಅದಕ್ಕೆ ಗೊತ್ತಿಲ್ಲ ನಿಮಗೆ. ವಿಷ್ಣು ಪಂಚಕ ಮಾಡೋರು ಇರ್ತಾರೆ, ಮನೇಲಿ ಮಕ್ಕಳಿದ್ದಾರೆ, ಅಡುಗೆ ಮಾಡಿ ಹಾಕ್ಬೇಕಲ್ಲ ಅವ್ರಿಗೆ. ಅವತ್ತು ಅವ್ರು ಏಕಾಗಿ ಏನು ಮಾಡಬೇಕು, ವಿಷ್ಣು ದಶಿ ಪೂಜೆ ಮಾಡಬೇಕು. ಅವರು ಅಡುಗೆ ಮಾಡಿ ಎಲ್ಲ ಮಾಡಬೇಕು. ಅತಿಥಿಗಳನ್ನ ಊಟನೂ ಹಾಕಬೇಕು. ತಾಮಾತು ಉಪವಾಸ ಇರಬೇಕು. ವಿಷ್ಣು ಪಂಚಕ ಹೋಗ್ರಿ ಇವತ್ತು ಮನೆ ಅಡುಗೆ ನಾವು ಹೇಳ್ಬಾರ್ದು. ಹುಡುಗರು ಇಲ್ಲ ಮನೆಯಲ್ಲಿ ಇಬ್ಬರು ವಿಷ್ಣು ಪಂಚಕ ಮಾಡ್ತಿದ್ದಾರೆ ಅಂತ ಯಾವ ಅತಿಥಿಗಳು ಬಂದರು ವಿಷ್ಣು ಅಡುಗೆ ಮಾಡಲ್ಲ ಹೇಳ್ಬಾರ್ದು. ಗೊತ್ತಾಯ್ತಾ? ಮಾಡಲೇಬೇಕು. ಅದೊಂದು ವ್ರತದ ಭಾಗ. ಅದು ವ್ರತ ಹೋಯ್ತಿಲ್ದ ಹೋದರೆ ಯಾಕಂದ್ರೆ ಅದು ಹೇಳೇ ಇಲ್ಲ. ದೇವ್ರ ನೈವೇದ್ಯ ಎಲ್ಲ ಆಗಬೇಕು, ಇದಾಗಬೇಕು, ವೈಷ್ಣವ ಆಗಬೇಕು, ಅವೆಲ್ಲ ಕಂಪಲ್ಸರಿ. ಮತ್ತು ಯಾರು ಅತಿಥಿಗಳೇ ಇಲ್ಲ ಆದ್ರೆ ಅಷ್ಟು ಮಾಡಲೇಬೇಕು. ಗೊತ್ತಾಯ್ತಲ್ಲ? ಯಾಕಂದ್ರೆ ದೇವತೆಗಳೆಲ್ಲ ಕೊಡಬೇಕಲ್ಲ. ನೀವು ಅವ್ರ್ಯಾಕೆ ಉಪವಾಸ ಇರಬೇಕು ಈ ಮಧ್ಯೆ? ಗೊತ್ತಾಯ್ತಾ? ಏಕಾಸಿ ಅವರು ಇರ್ತಾರೆ, ಸಮಸ್ಯೆ ಇಲ್ಲ. ಏಕಾಸಿ ದೇವತೆಗಳು ಮಾಡ್ತೀವಿ ಅಂತ ಮಾಡಬಾರ್ದು. ಗೊತ್ತಾಯ್ತಾ? ಅವತ್ತು ಮಾಡಿದ್ರೆ ದೇವತೆ ಯಾರು ತಗೊಳ್ಳೋಣ ಅಂತ ಅವಶ್ಯ. ಯಾರೇ ಬಂದರೂ ಧೈರ್ಯವಾಗಿ ಇವತ್ತಿಲ್ಲ. ನಾವೇ ಪರ್ಸನಲ್ ಮಾಡೋ ವ್ರತಕ್ಕೆ ಪಬ್ಲಿಕ್ಕನ್ನು ಇದು ಮಾಡಬಾರ್ದು. ಅರ್ಥ ಆಯ್ತಾ? ಪಬ್ಲಿಕ್ ಆದ್ರೆ ಸಮಸ್ಯೆ ಬರೋದಿಲ್ಲ. ಕರ್ಷಯಂತ ಶರೀರಸ್ಥಂ ಭೂತಗ್ರಾಮ ಮತ್ತೆ ಇದರಲ್ಲಿ ಟೀಚರ್ಸ್ ತುಂಬ ಇದೆ. ನಾಳೆ ಕಂಟಿನ್ಯೂ ಮಾಡೋಣ. ಓಂ